హరి ఓం. శ్రీ గురుభ్యో నమః. హరి ఓం. ఓం పార్థాయ ప్రతిబోధితాం భగవతా నారాయణేన స్వయం వ్యాసేన గ్రథితాం పురాణమునినా మధ్యే మహాభారతం అద్వైతామృతవర్షిణీం భగవతీం అష్టాదశాధ్యాయినీం అంబ త్వామనుసందధామి భగవద్గీతే భవద్వేషిణీం. నమోऽस्तु వ్యాస విశాలబుద్ధే పుల్లారవిందాయతపత్రనేత్ర येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः. सर्वोपनिषदो गावो दुग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. भीष्मद्रोणतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला. अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तकः केशवः. पाराशर्यवचः सरोजममलं गीतार्थगन्धोत्कटं नानाख्यानककेसरं हरिकथा सम्बोधनाबोधितं. लोके सज्जनषट्पदैरहरः पेपीयमानं मुदा भूयाद्भारतपङ्कजं कलिमलप्रध्वंसिनः श्रेयसे. मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं. यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः. ध्यानावस्थिततद्गतेन मनसा पश्यन्ति यं योगिनः यस्यान्तं न विदुः सुरासुरगणाः. देवाय तस्मै नमः. देवाय तस्मै नमः. ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं. शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. भगवन्तौ पुनः पुनः. ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां. वन्दे गुरुपरम्परां. हरि ओम्.
2 ದಿವಸಗಳ ಸುದೀರ್ಘವಾದ ಚಿಂತನೆಯಲ್ಲಿ ಒಂದು ಗುರುತಿಸಿದ್ದೀವಿ. ಅಂತಿಮವಾಗಿ ಗುರುತಿಸಬೇಕಾಗಿರುವುದು ನನ್ನ ಜೀವನದ ಉದ್ದೇಶವು ಮೋಕ್ಷವೇ. ಮೋಕ್ಷವೂ ಕೂಡ ಅಲ್ಲ, ಮೋಕ್ಷವೇ. ಏನು ಸರ್ ಊಗೂ ವೇಗೂ ವ್ಯತ್ಯಾಸ? ಉ ರು 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 ಏ ಆ ಕಡೆ ಬರ್ತದೆ, ಅಲ್ಲಿಗೆ ಬರ್ತದೆ. ಅದು ಅಂದ್ರೂ 4 ಡಿಫ್ರೆನ್ಸಸ್, 4 ಅಕ್ಷರಗಳು ಬೇರೆ ಆಗ್ತಾಯಿದೆ. ಏನು ಬೇರೆ ಆಗ್ತಾಯಿದೆ? ಊ ಅಂತ ಹೇಳಿದ್ರೆ ಮೋಕ್ಷವೂ ಬೇಕು ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ಗೆ ಹೋದರೆ ಆ ಹಣ್ಣು ತಗೊಳ್ಳಿ ಈ ಹಣ್ಣು ತಗೊಳ್ಳೋಣ ಎಲ್ಲ ಅಂದ್ಕೊಂಡು ಹಣ್ಣು ತಗೊಳ್ತಾ ಮಗು ಬರ್ತದೆ, ಅದು ಬೇಕು ಅಂತ ಹೇಳಿದ್ರೆ ಅದು ಕೂಡ ತಗೋಬೇಕು ಅಂತ ಅನ್ನಿಸ್ದಾಗ ಆಗತ್ತೆ. ಅಂದ್ರೂ ಎಲ್ಲರ ಜೊತೆಗೆ ಒಂದು ಗುಂಪಿನಲ್ಲಿ ಒಂದು ಗಾದೆ ಮಾತಿದೆ ನೋಡಿ, ಗುಂಪಿನಲ್ಲಿ ಗೋವಿಂದ ಅಂಥೇಳಿ. ಹಾಗಾಗಬಾರ್ದು. 2 ದಿವಸದ ಸತತವಾದ ಚಿಂತನೆಯಲ್ಲಿ ಗುರುತಿಸಿದ ಹಂತ ಏನು? ಮೋಕ್ಷವೇ ನನ್ನ ಜೀವನದ ಗುರಿ, ನನ್ನ ಉದ್ದೇಶ ಮೋಕ್ಷವೇ, ಬೇರೆ ಏನೂ ಇಲ್ಲ. ಅರ್ಥಾತ್ ಸರ್ವರಿಗೂ ಬೇಕಾಗಿರುವುದು ಮೋಕ್ಷವೇ. ಓಕೆ, ಸರ್ವರಿಗೂ ಬೇಕಾಗಿದ್ದದ್ದು ಮೋಕ್ಷನೇ. ಕೆಲವರು ಭದ್ರತೆಯನ್ನು ಪಡೆದುಕೊಂಡು ಮೋಕ್ಷ ಪಡೆಯಲಿಕ್ಕೆ ವಿಚಾರ ಮಾಡ್ತಾರೆ. ಕೆಲವರು ಕಾಮಗಳನ್ನು ವಿಚಾರ ಮಾಡಿಕೊಂಡು ಏನು ಮಾಡ್ತಾರೆ? ಮೋಕ್ಷ ಪಡಿಬೇಕು ಅಂತ ವಿಚಾರ ಮಾಡ್ತಾರೆ. ಕೆಲವರು ಧರ್ಮದ ರೀತಿಯಲ್ಲಿ ಇದ್ದುಕೊಂಡು ಮೋಕ್ಷವನ್ನು ಪಡ್ಕೋಬೇಕು ಅಂದ್ಕೋತಾರೆ. ಆದರೆ ಅವೆಲ್ಲವುಗಳಲ್ಲಿಯೂ ಕೂಡ ಚಿಂತನೆ ವಿಚಾರ ಮಾಡಿದ್ದೆ ಆದರೆ ಮೋಕ್ಷವು ಅನ್ನುವಂಥದ್ದೇ ಅಂತಿಮ ಗುರಿ. ಇದನ್ನು ನಿನ್ನೆ ಮೊನ್ನೆ ಎಲ್ಲ ನೋಡಿದ್ವಿ. ಏಕೆಂದರೆ ಅದು ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹ ಬಯಕೆಗಳು ಅನ್ನುವಂತಹ ಕಾಮವೇ ಇರಬಹುದು, ನನಗೆ ಭದ್ರತೆಯನ್ನು ಕೊಡಬಹುದು ಅಂತ ತಿಳಿದಿರುವಂತಹ ಹಣವೇ ಮುಂತಾದಗಳು ಇರಬಹುದು, ಅವುಗಳಿಗಾಗಿ ಬಯಕೆ ಇರಬಹುದು, ಸಾಧನಾರೂಪವಾಗಿರುವಂತಹ ಧರ್ಮವನ್ನು ಕೂಡ ನಾನು ಬಯಸಬಹುದು. ಒಂದು ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೆ ಆದರೆ ಏನಾಗತ್ತೆ? ಯಾಕೆ ನಾನು ಬಯಸುತ್ತೇನೆ, ಬಯಸುವುದರಿಂದ ನನಗೇನು ಉಂಟಾಗ್ತದೆ ಅಂತ ಚಿಂತನೆ ಮಾಡಲಿಕ್ಕೆ ಹೋಗಿದ್ದೆ ಆದರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಅಂತಿಮವಾದ ಬಯಕೆಯ ಅಂತಿಮವಾದ ಪ್ರಯೋಜನ ಏನಂತ ಹೇಳಿದ್ರೆ ಆನಂದ ಅಥವಾ ಸುಖ. ಅದು ಕಾಮದಿಂದ ಇರಬಹುದು, ಅರ್ಥದಿಂದ ಇರಬಹುದು, ಧರ್ಮದಿಂದ ಇರಬಹುದು. ಯಾವುದೇ ರೀತಿಯಾದ ಈ 3 ಪುರುಷಾರ್ಥಗಳ ಚಿಂತನೆಯಲ್ಲಿ ನನಗೆ ಬೇಕಾದದ್ದು ಸುಖವೇ. ನಿನ್ನೆ ನೋಡಿದ್ವಿ, ನನಗೆ ಬೇಕಾದದ್ದು ಸುಖ = ದುಃಖದಿಂದ ಬಿಡುಗಡೆ. ನನಗೆ ನಿತ್ಯತ್ವವು ಬೇಕಾಗಿದೆ = ಸಾವಿನಿಂದ ಬಿಡುಗಡೆ. ನನಗೆ ಸದಾ ಸರ್ವವೂ ಅರಿತಿರುವುದಾಗಿರಬೇಕು = ಅಜ್ಞಾನದಿಂದ ಬಿಡುಗಡೆ. ಹಾಗಾದರೆ ಬಿಡುಗಡೆ ಏನು? 3 ವಿಷಯಗಳು. ಯಾವ ವಿಷಯಗಳು? ಯಾವುದು ನನಗೆ ಬೇಡಾಗಿದೆಯೋ ಅವುಗಳಿಂದ ಬಿಡುಗಡೆ. ನಾವು ಚಿಂತನೆ ಮಾಡಿ ಬಂದಿದ್ವಿ. ಆ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಬೇಕಾಗತ್ತೆ. ಎಲ್ಲಿವರೆಗೂ ನಾವು ಮೋಕ್ಷವೇ ನನ್ನ ಗುರಿ ಅಂತ ತಿಳಿಯೋದಿಲ್ಲವೋ ಅಲ್ಲಿವರೆಗೂ ಏನು ಆ ಗುರಿ ಮುಟ್ಟಲಿಕ್ಕೆ ಸಾಧನ ಸ್ಪಷ್ಟ ಆಗೋದಿಲ್ಲ. ಇರಲಿ. ಇನ್ನು ಈ ಮೋಕ್ಷ ಅನ್ನುವಂಥ ಪದ ಕೇಳಿದ ಕೂಡಲೇ ಸಾಮಾನ್ಯವಾದ ಅಂದರೆ ನಾವು ವ್ಯವಹಾರದಲ್ಲಿರುವಂತಹ ನಮ್ಮೆಲ್ಲರ ಚಿಂತನೆ ಏನಾಗ್ಬಿಡ್ತದೆ? ಏನಪ್ಪ ಇವರು ಹೀಗೆ ಸನ್ಯಾಸಿ ಆಗಿಬಿಟ್ರೆ ಮಕ್ಕಳ ಗತಿ ಏನು, ನನ್ನ ಗತಿ ಏನು? ಯಾರು ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿರುವವನ ಬಗ್ಗೆ ಅವರ ಸಂಬಂಧಿಕರೆಲ್ಲರೂ ಚಿಂತನೆ ಮಾಡುವಂಥ ರೀತಿ. ಹೌದಾ? ಇವ್ರು ಬಿಟ್ಟು ಹೋಗ್ಬಿಟ್ರೆ ಹೇಗೆ? ಇಲ್ಲಿವರೆಗೂ ಇವರೇ ತಾನೇ ನಮಗೆ ಏನಂತೀರಿ ಸಹಾಯ, ಆಶ್ರಯ ಇವರೇ ತಾನೇ. ಇವರೇ ಬಿಟ್ಟು ಹೋಗ್ಬಿಟ್ರೆ ಹೇಗೆ? ಇದು ಸಾಮಾನ್ಯರ ವಿಚಾರವಾಗಿದ್ದೆ. ಆದರೆ ಒಬ್ಬ ಪ್ರಬುದ್ಧ ವ್ಯಕ್ತಿಯ
ವಿವೇಕದಿಂದ ಕೂಡಿರುವಂತಹ ವ್ಯಕ್ತಿಯ ವಿಚಾರ ಹೇಗಿರ್ತದೆ ಅಂದರೆ, ಅಬ್ಬಾ ಇವನೊಬ್ಬನಾದರೂ ಬಿಡುಗಡಾದರೆ ಏನಾಗತ್ತೆ, ಈ ಭೂತಲಕ್ಕೆ ಭಾರ ಕಡಿಮೆ ಆಗುತ್ತದೆ. ಒಬ್ಬ ಸನ್ಯಾಸಿ ಚಿಂತನೆ ಮಾಡ್ತಾನೆ, ಒಬ್ಬ ಜ್ಞಾನಿ ಚಿಂತನೆ ಮಾಡ್ತಾನೆ, ಒಬ್ಬ ತಿಳುವಳಿಕೆ ಉಳ್ಳವನು ಈ ರೀತಿ ವಿಚಾರ ಮಾಡ್ತಾನೆ. ಇಷ್ಟು ಜನ ಅರ್ಥಾತ್ ನನ್ನ ಪುತ್ರ ಪೌತ್ರ ಪ್ರಪೌತ್ರ ಯಾರೊಬ್ಬರೂ ಕೂಡ ಈ ಮಾರ್ಗದಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ದೆ. ಆದರೆ ಅವರು ಸಂಸಾರದ ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ವಿನಃ ಸಂಸಾರದಿಂದ ಬಿಡುಗಡೆ ಆಗಲಿಕ್ಕೆ ಪ್ರಯತ್ನವೇ ಮಾಡಲಿಲ್ವಲ್ಲ. ನಾನೇ ಪ್ರಯತ್ನ ಮಾಡಿಲ್ಲ, ನನ್ನ ಮಕ್ಕಳು ಪ್ರಯತ್ನ ಮಾಡಿಲ್ಲ, ನನ್ನ ಮೊಮ್ಮಕ್ಕಳು ಪ್ರಯತ್ನ ಮಾಡಿಲ್ಲ. ಯಾವಾಗ ಪ್ರಯತ್ನ ಮಾಡಬೇಕು? ಯಾರು ಪ್ರಯತ್ನ ಮಾಡಬೇಕು? ಆದ್ದರಿಂದ ಇಲ್ಲಿ ತಿಳುವಳಿಕೆ ಅಥವಾ ವಿವೇಕ ಉಳ್ಳಂಥವನು ಯಾರಾದರೂ ಈ ರೀತಿ ಮೋಕ್ಷ ಬೇಕು ಅಂತ ಕೂಡಲೇ ಇವನಿಗೆ ಎಷ್ಟು ಖುಷಿ ಆಗ್ಬಿಡ್ತದೆ. ಯಾಕೆ? ಇವನೊಬ್ಬನಾದರೂ ಸಂಸಾರ ಬಂಧನದಿಂದ ಬಿಡುಗಡೆಗೆ ಪ್ರಯತ್ನಿಸುತ್ತಿದ್ದಾನಲ್ಲವೇ. ಕೆಲವರಿಗೆ, ಇನ್ಫ್ಯಾಕ್ಟ್ ಕೆಲವರಿಗಲ್ಲ, ಅದೇ ಎಲ್ಲರಿಗೂ ಅನಿಸ್ಬೇಕು. ಅದಕ್ಕೆ ಹೇಳಿದ್ದು, ಜೀವನದ ರೀತಿ ಹೇಗಿರ್ತದೆ, ಸಾಧನಾ ಪಥ ಹೇಗಿರ್ತದೆ ಅನ್ನೋದನ್ನು ಚಿಂತನೆ ಮಾಡ್ತಾ ಹೋಗಿದ್ದೆ. ಆದರೆ ಏನಾಗತ್ತೆ, ಆ ಪ್ರಕಾರ ಮೋಕ್ಷದ ವಿಚಾರದಲ್ಲಿ ನಾವು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆ? ಅವನು ಮುಕ್ತಿಯ ವಿಚಾರದಲ್ಲಿ ತನ್ನ ವಿಚಾರದ ಕ್ರಮವನ್ನು ಬದಲಾಯಿಸಿಕೊಳ್ತಾ ಇದ್ದಾನೆ ವಿನಃ ಯಾವ ಸಂಬಂಧವನ್ನು ತೊರೆದು ಹೋಗಬೇಕು ಅಂತ ಹೇಳ್ತಾ ಇಲ್ಲ. ಆ ಸಂಬಂಧವು ಇದ್ದರೆ ನಾನು ಬಂಧಿತನೂ ಅನ್ನುವಂತಹ ತನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಿದ್ದಾನಷ್ಟೇ. ಯಾಕೆ? ನಿನ್ನೆ ನೋಡಿದ್ವಲ್ಲ, ಸಮಸ್ಯೆ ನಾನೇ, ಪರಿಹಾರ ಸಂಬಂಧಿಕರಲ್ಲೇ ಇಲ್ಲ, ಸಿಗೋದಿಲ್ಲ, ಅನ್ಯ ಲೋಕಗಳಲ್ಲಿ ಸಿಗೋದಿಲ್ಲ. ಹಾಗಾದರೆ ಅವನು ಪರಿಹರಿಸಿಕೊಳ್ಳಲಿಕ್ಕೆ ಸಿದ್ಧನಾಗಿದ್ದಾನೆ ಅಂಥೇಳಿ ಆ ಕಡೆಗೆ ಸೃಷ್ಟಿಕರ್ತನೂ ಸಂತೋಷ ಪಡ್ತಾನೆ. ಭೂತಾಯಿ ಅಂತೂ ಕುಣಿತಾಳೆ. ಯಾಕೆ ಕುಣಿತಾಳೆ? ನನಗೆ ಭಾರ ಕಡಿಮೆ ಮಾಡ್ದ. ಇಷ್ಟು ಜನರಲ್ಲಿ ಇವನೊಬ್ಬನಾದರೂ ನನ್ನ ಭಾರವನ್ನು ಕಡಿಮೆ ಮಾಡ್ತಾಳ. ನಾವು ಅನ್ಕೋಬೋದು ಏನಂತ ಹೇಳಿ, ಇಡೀ ಅಂಡ ತುಂಬ ನೀರೇ ಇದ್ದು ಒಂದು ಹನಿ ಅಥವಾ 1 ಲೀಟ್ರ್ ಹಾಲಿದ್ದರೆ ಏನಾಗುತ್ತೆ ಹೇಳಿ? ನೀರಿನ ಅಂಶವೇ ಜಾಸ್ತಿ ಇರೋದ್ರಿಂದ ಹಾಲಿಗೆ ಮಹತ್ವ ಇಲ್ಲದಂತಾಗ್ಬಿಡ್ತದೆ. ಅದೇ ಒಂದು ವೇಳೆ ಇಡೀ ಹಂಡೆಯಲ್ಲಿ ಹಾಲಿದ್ದು 1 ಲೀಟ್ರು 1 ಲೋಟನ ನೀರಿಟ್ಟರೆ ನಿನಗೆ ನೀರು ಕಾಣೋದೇ ಇಲ್ಲ. ಅರ್ಥಾತ್ ನನ್ನ ವಿವೇಕದ ಪದ್ಧತಿಯನ್ನು ಬದಲಾಯಿಸ್ತಾ ಇದ್ದೀನಿ. ಹಾಗಾದರೆ ಮೋಕ್ಷಕ್ಕೆ ಚಿಂತನೆ ಏನಿದೆ ಅಂತ ಹೇಳಿದ್ರೆ, ಇದು ಅನ್ಯರು ವಿಚಾರ ಮಾಡಿದ್ದೆ. ಆದರೆ ಇನ್ನು ನನ್ನ ವೈಯಕ್ತಿಕ ವಿಚಾರಕ್ಕೆ ಒಂದು ಶಬ್ದ ಕೊಟ್ಬಿಡ್ತೀನಿ. ಯಾರು ಮೋಕ್ಷಕ್ಕಾಗಿ ಪ್ರಯತ್ನಿಸುತ್ತಿರ್ತಾರೋ ಅವರಿಗೆ ಆ ಮೋಕ್ಷಕ್ಕಾಗಿ ಪ್ರಯತ್ನಿಸದೇ ಇದ್ದಾಗಿನ ಮಾನಸಿಕ ದುಗುಡತೆ ಕಡಿಮೆ ಆಗ್ತಾ ಹೋಗ್ತದೆ. ಮೋಕ್ಷ ಪ್ರಯತ್ನದಲ್ಲಿ ಮಾನಸಿಕವಾಗಿ ನನ್ನ ಗೊಂದಲವನ್ನು, ಒತ್ತಡವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀನಿ. ಇದು ಸಾಕಲ್ವಾ ಮೊದಲನೇ ಹೆಜ್ಜೆಗೆ ಮೋಕ್ಷದ ವಿಚಾರದಲ್ಲಿ? ಈ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂಥೇಳಿ ಅನೇಕ ಪ್ರಕ್ರಿಯೆಗಳಿದ್ದಾವೋ ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಮನಸ್ಸಿನ ದುಗುಡತೆಯನ್ನು ಕಡಿಮೆ ಮಾಡಲಿಲ್ವಲ್ಲ. ಎಲ್ಲ ಸಾಧನೆಗಳೂ ಕೂಡ ಏನು, ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳಲಿಕ್ಕಾಗಿ ನಾನು ಪ್ರಯತ್ನ ಮಾಡಿದ ಎಲ್ಲ ಪ್ರಯತ್ನಗಳೂ ಕೂಡ ಮೊನ್ನೆ ಒಂದು ಶಬ್ದ ಹೇಳಿದ್ದೆ, ಯತ್ನ ಮತ್ತು ಪ್ರಯತ್ನ, 2 ಶಬ್ದಗಳು ಕೊಟ್ಟಿದ್ದೆ. ನೆನಪಿದ್ರೆ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣಂತೆ. ಯಾವ ಪದಾರ್ಥವಾಗಲಿ, ಯಾವ ವಿಷಯವಾಗಲಿ, ಯಾವ ವ್ಯಕ್ತಿಯೇ ಆಗಲಿ, ಅವರನ್ನು ಅಥವಾ ಅದನ್ನು ಪಡ್ಕೋಬೇಕು ಅಂತ ಹೇಳಿದ್ದೆ. ಆದರೆ ನನ್ನ ಮನಸ್ಸು ಮತ್ತು ಇಂದ್ರಿಯಗಳು ಎರಡನ್ನೂ ಕೂಡ ಬಳಸಿ
ನಾನು ಆ ಬಳಸುವಿಕೆ ಏನಿದೆಯೋ ಆ ಬಳಸಿಕೊಂಡು ಬಯಸಿದ್ದನ್ನು ಪಡ್ಕೊಂಡಿನಿ ಅಂತ ಹೇಳಿದ್ರೆ, ಬಯಸಿದ್ದನ್ನು ಪಡ್ಕೊಳ್ಳುವುದರ ಸಲುವಾಗಿ ನಾ ಏನು ಎಫರ್ಟ್ ಹಾಕಿದ್ದೀನಿ ಅದಕ್ಕೆ ಯತ್ನ ಅಂತ ಕರೀತಿದ್ದಾರೆ. ಅರ್ಥಾತ್ ಯತ್ನದಲ್ಲಿ ಬಯಸುವವನಿಗಿಂತ ಬಯಸಿದ ವಸ್ತು ಬೇರೆಯಾಗಿರ್ತದೆ. ಇದು ಯತ್ನ ಶಬ್ದಕ್ಕೆ ತಾತ್ಪರ್ಯ. ಈಗಾಗಲೇ ಇದ್ದು ತಿಳಿಯದೆ ಇದ್ದದ್ದನ್ನು ಪಡ್ಕೊಳ್ಳಿಕ್ಕೆ ನಾನು ಏನು ಪ್ರಯತ್ನ ಮಾಡ್ತೀನಿ ಅಲ್ಲಿ ಅರ್ಥ ನೋಡಿ, ಶಬ್ದನೇ ಬಳಸೋದೇ ಹೆಂಗೆ ಬರ್ತಾ ಇದೆ, ಅಲ್ಲಿ ಪ್ರಯತ್ನ ಅನ್ನುವಂಥದ್ದಿದೆ. ಅರ್ಥಾತ್ ವಿವೇಕಪೂರ್ವಕವಾದ ಯತ್ನ, ಪ್ರಯತ್ನ. ಯಾವ ವಿಚಾರದಲ್ಲಿ ವಿವೇಕ ಸರ್? ವಸ್ತು ವಿಷಯಗಳ ವಿಚಾರದಲ್ಲಿ ಅಲ್ಲ. ಅದಕ್ಕಾಗಿ ಇದು ಸಿಂಪಲ್ ಹೇಳ್ತೀನಿ, ಇದು ಪೆನ್ ಅನ್ನುವಂಥದ್ದನ್ನು ಗುರುತಿಸಲಿಕ್ಕೆ ಎಷ್ಟು ನಿನಗೆ ಪ್ರಯತ್ನ ಬೇಕಪ್ಪ? ಹೇಳೋನಿದ್ದಾನೆ, ತೋರಿಸೋನ ಇದು ಪೆನ್ ಅಂತ ಹೇಳಿದ್ದಾನೆ, ನೀ ಕಣ್ಣು ತೆಗೆದೀಯಾ, ಕಿವಿಗಳು ತೆಗೆದಿದ್ಯಾ, ನೀನು ಕಣ್ಣು ತೆಗಿಯೋ ಪ್ರಯತ್ನ ಮಾಡಿದ್ಯೋ, ಕಿವಿ ತೆಗಿಯೋ ಪ್ರಯತ್ನ ಮಾಡಿದ್ಯೋ, ಅಥವಾ ಇದ್ದಂಗೆ ಇದ್ದು ನಿನ್ನ ಅರಿವು ಅಲ್ಲಿ ಎಚ್ಚರಿದ್ರೆ, ಆ ಚೈತನ್ಯ ಎಚ್ಚರಿದ್ರೆ ಸಾಕು, ಅಷ್ಟು ಸಾಕು. ಇದಕ್ಕಾಗಿ ಹೆಚ್ಚಿನ ಪ್ರಯತ್ನ ಬೇಕಾಗಿಲ್ಲ. ಇದು ಜಗತ್ತಂತ ಹೇಳಿ ನೋಡಲಿಕ್ಕೆ ಹೆಚ್ಚಿನ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನೀನೇ ಆನಂದನಾಗಿದ್ದರೂ, ನೀನೇ ಸರ್ವ ಸ್ವತಂತ್ರನಾಗಿದ್ದರೂ ಕೂಡ ಆ ಸ್ವತಂತ್ರತೆಯನ್ನು ತಿಳಿಯದೆ ಅಸ್ವತಂತ್ರನು, ಪರಾವಲಂಬಿ, ಪರ ಆಶ್ರಯವನ್ನು ಪಡ್ಕೊಂಡಿದ್ದೀನಿ ಅಂತ ತಿಳಿದಿದ್ದೀಯಲ್ಲ, ಈ ತಿಳುವಳಿಕೆಯಿಂದಲೇ ಎಲ್ಲ ರೀತಿಯಾದ ಬಂಧನಗಳಿದೆ ಅನ್ನುವಂಥದ್ದನ್ನು ಗುರ್ತಿಸಲಿಕ್ಕೆ ನಿನಗೆ ಪ್ರಯತ್ನ ಬೇಕು ಅಂತ ಹೇಳ್ತಾ ಇದ್ದೆ. ಅರ್ಥಾತ್ ಸಿಂಪಲ್ ಹೇಳ್ತೀನಿ, ಮೋಕ್ಷದ ವಿಚಾರದಲ್ಲಿ ಮಾತ್ರ ಪ್ರಯತ್ನ ಇದೆ. ಕಾರಣ ಏನಂತ ಹೇಳಿದ್ರೆ, ಮೋಕ್ಷವೆನ್ನುವಂಥದ್ದು ಯಾವುದೇ ರೀತಿಯಾದ ಇಂದ್ರಿಯಗಳಿಗೆ ಸಿಗುವಂತಹ ವಿಷಯವಲ್ಲ, ಮನಸ್ಸಿಗೆ ಸಿಗುವಂತಹ ವಿಷಯವಲ್ಲ. ಆದ್ದರಿಂದಲೇ ಉಪನಿಷತ್ ಹೇಳ್ತದೆ ಒಂದು ಕಡೆ ಏನಂಥೇಳಿ, ಈ ರೀತಿಯಾದ ಮೋಕ್ಷದ ಸ್ಥಿತಿಯನ್ನು ಮನಸ್ಸಾಗಲಿ ಮನಸ್ಸಿನ ಜೊತೆ ಇಂದ್ರಿಯಗಳಾಗಲಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರಾಪ್ತವಾಗದೆ ವಾಪಸ್ ಬರ್ತದೆ ಅಂಥೇಳಿ ಉಪನಿಷತ್ತು ಹೇಳ್ತದೆ. ತೈತ್ರಿ ಉಪನಿಷತ್ತು ಏನಂತ ಹೇಳ್ತು? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಒಂದು ಚಿಂತನೆಯಲ್ಲಿ ನಾವು ಏನು ಮೋಕ್ಷದ ವಿಚಾರವನ್ನು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆದರೆ ಆ ಪ್ರಯತ್ನದ ಫಲ ಏನಪ್ಪ ಅಂತ ಹೇಳಿದ್ರೆ ಅದೇ ಜೀವನದ ಅರ್ಥ. ಓಕೆ, ಮೋಕ್ಷವೇ ನನ್ನ ಅಂತಿಮ ಗುರಿ ಅಂತ ಗುರುತಿಸುವುದೇ ಜೀವನದ ಅರ್ಥ. ನನ್ನ ಜೀವನಕ್ಕೆ ಏನು ಅರ್ಥ ಇದೆ ಸರ್? ಇವಾಗ ಅನ್ನಿಸ್ತದೆ, ಏನು ಜೀವನನೋ ಏನೋ, ಇದಕ್ಕೇನು ಅರ್ಥ ಇದೆಯೇನೋ. ಎಷ್ಟೋ ಸಲ ಮಕ್ಕಳೆಲ್ಲ ಕೇಳ್ತಾ ಇದ್ದು, ನಮಗೆ ಅನಿಸ್ತಿತ್ತು, ಕೇಳ್ತಿದ್ದಿಲ್ಲ. ಮಕ್ಕಳು ಕೇಳೇ ಬಿಡ್ತಾರೆ, ಅಪ್ಪ ಇಷ್ಟೇನಾ ಜೀವನ ಅಂದರೆ? ಇದಕ್ಕಿಂತ ಜಾಸ್ತಿ ಏನಿಲ್ವಾ? ಇದಕ್ಕೆ ಅರ್ಥ ಇಷ್ಟೇನಾ? ಬೆಳಿಗ್ಗೆ ಎದ್ದು ಸ್ನಾನ ಮಾಡು, ಊಟ ಮಾಡು, ಆಫೀಸ್ಗೆ ಹೋಗು, ಬಾ, ಆಮೇಲೆ ನಿದ್ದೆ ಮಾಡು, ಮುಗೀತು, ಇಷ್ಟೇನು. ಮತ್ತು ನಾಳೇನು? ಮತ್ತೆ ಬೆಳಗ್ಗೆ ತಿಂಡಿ ಏನು? ಎಲ್ಲರ ಮನೇಲಿ ಆಗ್ತದಿಲ್ಲ ಗೊತ್ತಿಲ್ಲ, ನಮ್ಮ ಮನೇಲಿ ಆಗ್ತಿರ್ತವೆ. ಏನು ಗೊತ್ತಾ? ನಾಳೆ ತಿಂಡಿ ಏನು? ಕ್ವಶನ್. ಸಾಯಂಕಾಲ ಏನು ಮಾಡೋಣ? ಆ ಚಿಂತನೆ. ಇಷ್ಟೇನಾ ಜೀವನದ ತಾತ್ಪರ್ಯ ಅಂದರೆ? ಇಷ್ಟೇನಾ ಅನ್ನುವಂಥದ್ದು. ಆವಾಗ ಈ ಒಂದು ವಿಚಾರವನ್ನು ಮಕ್ಕಳಿಗೆ ತಿಳಿಸ್ಕೊಟ್ರೆ ಚೆನ್ನಾಗಿರ್ತದೆ. ಏನು ಚೆನ್ನಾಗಿರ್ತದೆ? ಯಾವ ಒಂದನ್ನು ನಾನು ತಿಳಿಯುವುದರ ಮೂಲಕ ಈ ರೀತಿಯಾಗಿ ತಿಳಿದು ಇನ್ನೂ ತಿಳಿಬೇಕನ್ನುವಂಥದ್ದು ಉಳಿದಿರ್ತದೋ ಅದು ಇಲ್ಲವಾಗ್ತದೋ ಅಂತಹ ಸ್ಥಿತಿ ನಿನ್ನ ಸ್ವರೂಪ ಇದೆಯಪ್ಪ, ಅದನ್ನು ತಿಳ್ಕೊಳ್ಳಿಕ್ಕೆ ಸಿದ್ಧನಾಗು. ಅದರಿಂದ ಅಪೋಹಗಳೆಲ್ಲವೂ ತೀರು ಹೋಗ್ತದೆ, ಬಂಧನಗಳೆಲ್ಲವೂ ಕೂಡ ವಿಚಾರದಲ್ಲಿ ಇಲ್ಲ ಅಂತ ಗುರುತಿಸ್ತೀಯ. ನಿನಗೆ ಬೇಕಾಗಿದ್ದು ಅದೇ ತಾನೆ, ಬಂಧನದಿಂದ ಬಿಡುಗಡೆ ಅಂತ ಹೇಳಿದ್ದೀಯ ತಾನೆ. ಹಾಗಾದರೆ ಭಗವದ್ಗೀತೆಯನ್ನು ಯಾಕೆ ಓದಲಿ ಸರ್ ಅಂತ ಹೇಳಿದ್ರೆ, ನಿನ್ನ ಈ ರೀತಿಯಾದ ದುಗುಡದಿಂದ ಅಥವಾ ಈ ರೀತಿಯಾದ ಮಾನಸ ಗೊಂದಲದಿಂದ ಅಥವಾ
ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೇಳೋಣಂತೆ. ಎಲ್ಲರೂ ಕ್ಲಾಸಸ್ ಕೇಳ್ತಾ ಇರೋದ್ರಿಂದ ಜನ್ಮ ಜನ್ಮಗಳಿಂದ ಅರ್ಥಾತ್ ಜನ್ಮ ಚಕ್ರದಿಂದಲೇ ನೀನು ಪಾರಾಗ್ಬಿಡ್ತೀಯಲ್ಲ, ಅದಕ್ಕಿಂತ ಹೆಚ್ಚಿಂದೇನು ಬೇಕು ನಿನಗೆ ಅನ್ನೋಂಥ ರೀತಿಯಲ್ಲಿ ಮೋಕ್ಷದ ಚಿಂತನೆಯನ್ನು ನಾವು ತಿಳ್ಕೊಬೇಕಾಗಿದೆ. ಹಾಗಾದರೆ ನಾನು ತಿಳ್ಕೊಳ್ಳಿಲ್ಲ ಅಂದರೆ ಏನಾಗತ್ತೆ ಸರ್? ಸಾಮಾನ್ಯ ಎಲ್ಲರ ಪ್ರಶ್ನೆಗಳು ಹಿಂಗಿರು ಅಂತ ಹೇಳಿದ್ರೆ, ಇಲ್ದಿದ್ರೆ ಏನಾಗತ್ತೆ? ಎಲ್ಲರೂ ಕೇಳೋದಷ್ಟೇ ಅಲ್ವಾ? ಒಂದು ವೇಳೆ ಜೀವನದ ಗುರಿ ಅನ್ನುವಂಥದ್ದು, ನೀನು ಮೋಕ್ಷವೇ ನಿನ್ನ ಜೀವನದ ಗುರಿ ಅನ್ನುವಂಥದ್ದು ಗುರ್ತಿಸದೇ ಇದ್ದರೆ, ತಿಳಿದುಕೊಳ್ಳದೇ ಇದ್ದರೆ, ನಿನ್ನ ಇಷ್ಟೂ ಜನ್ಮಗಳು ಅನ್ನುವಂಥದ್ದು ಬಿಡು, ಈ ಜನ್ಮವು ಕೂಡ ವ್ಯರ್ಥ ಆಗತ್ತೆ. ವ್ಯರ್ಥವಾಗಿ ಕೇಳಿದೆಯಲ್ಲ, ಇಷ್ಟೇನಾ ಅಂತ ಕೇಳಿದಿಲ್ಲ. ಹಾಗಾದರೆ ಆ ಇಷ್ಟೇನಾ ಅನ್ನುವಂಥದ್ರಲ್ಲೇ ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ಅನಿಸಿಲ್ವ ನಿಮಗೆ? ಆ ಇಷ್ಟೇನಾ ಅನ್ನುವಂಥ ಕ್ವಶನ್ ಹಾಕಿದ್ರಲ್ಲ, ಕ್ವಶನ್ ಹಾಕ್ಬೇಕಂದ್ರೆ ನಿಮ್ಮ ತಲೆಯಲ್ಲಿ ಏನಿತ್ತು? ಏನು ಸಾರ ಇದೆ ಸರ್? ಈ ವಿಚಾರ ಬಂದ ಕೂಡಲೇ ನಮ್ಗೆ ಏನೆಲ್ಲವೂ ನೆನಪು ಬರ್ತದೆ. ನನಗೆ ಮಕ್ಕಳಾಗಿದ್ದಾರೆ, ಏನು ಸಾಧಿಸ್ದಂಗದು ಸರ್? ಗುಬ್ಬಿಗೂ ಮಕ್ಕಳಾಗ್ತವೆ. ಮಕ್ಕಳು ಆಗೋದೇ ದೊಡ್ಡ ಸಾಧನ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಆ ಮಕ್ಕಳು ನನ್ನನ್ನು ಮಗುಗಿಂತ ಕೀಳಾಗಿ ನೋಡ್ತಿದ್ದಾರೆ ಅಂತ ಅನ್ನಿಸಿದಾಗ ಆ ಮಕ್ಕಳನ್ನ ತೊಗೊಂಡು ಏನು ಮಾಡಲಿಪ್ಪ ಹಂಗಾದ್ರೆ? ಈ ರೀತಿಯಾಗಿ ಮಕ್ಕಳ ಬಗ್ಗೆ ಆಗಲಿ, ಹಣದ ಬಗ್ಗೆ ಆಗಲಿ, ಎಲ್ಲ ರೀತಿಯಾದ ಆ ಜಿಗುಪ್ಸತೆ ನಿನ್ನಲ್ಲಿ ಉಂಟಾದಾಗ ಈ ಪ್ರಶ್ನೆ ಬರ್ತದೆ. ಅಲ್ಲಿವರೆಗೂ ಪ್ರಶ್ನೆ ಬರೋದಿಲ್ಲ. ಏನು ಪ್ರಶ್ನೆ ಬರ್ತದೆ? ಇಷ್ಟೇನಾ? ನೋಡಿ, ಆ ಇಷ್ಟೇನಾ ಅನ್ನೋ ಆ ಶಬ್ದದ ಹಿಂದೆ ತಾತ್ಪರ್ಯ ಎಷ್ಟು ಅಡಗಿರ್ತದೆ ಅನ್ನೋಂಥದ್ದು. ಹಾಗಾದರೆ ಆ ರೀತಿಯಾದ ವ್ಯರ್ಥ ಜೀವನವು ಗುರ್ತಿಸಿದರೆ ವ್ಯರ್ಥ ಜೀವನವು ಏನಾಗುತ್ತೆ? ಸಾರ್ಥಕ ಜೀವನವಾಗ್ತದೆ. ಹಾಗಾದರೆ ನಿನ್ನ ಜೀವನವು ಸಾರ್ಥಕವಾಗಬೇಕೋ, ಮೋಕ್ಷವೇ ನನ್ನ ಗುರಿ ಅಂತ ತಿಳಿ. ಯಾಕೆ? ಮೋಕ್ಷವೇ ಎಲ್ಲರ ಸಾಧ್ಯವೂ ಮೋಕ್ಷವೇ. ಗುರ್ತಿಸಿದರೆ ನೀನು ಸುಖವಾಗಿರ್ತೀಯ, ಒತ್ತಡ ಕಡಿಮೆ ಆಗಿಬಿಡ್ತದೆ. ಗುರ್ತಿಸದೇ ಇದ್ದರೆ ಒತ್ತಡದಲ್ಲಿಯೇ ಇದು ಕೂಡ ಆಗಬಹುದೇನೋ, ಬಿಡುಗಡೆ ಆಗಬಹುದೇನೋ. ಮೊದಲನೇ ದಿವಸದ ಕ್ಲಾಸ್ ನೋಡಿದರೆ ಬಯಸಿದ ಸುಖ ಸಿಗಲಿಲ್ಲ, ಬಯಸದ ದುಃಖ ಬಿಡಲಿಲ್ಲ. ಇನ್ನು ಈ ಎರಡನ್ನು ತಪ್ಪಿಸಿಕೊಳ್ಳಿಕ್ಕೆ ದುಸ್ಸಾಧ್ಯವೋ ಅಸಾಧ್ಯವೋ ಅಂತ ಅನ್ನಿಸ್ತದೆ. ಆ ರೀತಿಯಾಗಿ ನಾನು ಗೊಂದಲದಲ್ಲಿದ್ದಾಗ ಅದು ಅಸಾಧ್ಯವಲ್ಲ, ದುಸ್ಸಾಧ್ಯ ಅಂತ ಹೇಳ್ಬೋದು. ಏನು ಸರ್ ಅಸಾಧ್ಯಕ್ಕೂ ದುಸ್ಸಾಧ್ಯಕ್ಕೂ? ಏನು ಮಾಡಿದ್ರೂ ಆಗೋದಿಲ್ಲ, ಆವಾಗ ಅಸಾಧ್ಯ. ಹೇಳ ಇನ್ನೊಂದು, ಅದು ಹೆಂಗಿರ್ತದೆ ಅಂಥೇಳಿ. ನನ್ನ ತಲೆಯನ್ನು ನಾನು ಪಡೆದುಕೊಳ್ಳಲಿಕ್ಕೆ ಏನು ಮಾಡಬೇಕು? ನನ್ನ ತಲೆಯನ್ನು ಪಡ್ಕೊಳ್ಳಿಕ್ಕೆ ಏನು ಮಾಡಬೇಕು? ಎಸ್, ಈಗ ಉತ್ತರ ಕೊಡ್ರಿ. ತಲೆಯನ್ನು ಪಡ್ಕೊಳ್ಳಿಕ್ಕೆ ಏನು ಮಾಡಬೇಕು? ಮಾಡಿದರೆ ಸಿಗುತ್ತಾ ಅಂತ. ಓಕೆ, ಮಾಡಿದ್ರೆ ಸಿಗುತ್ತಾ? ಸಿಗೋದಿಲ್ಲ. ಹಾಗಾದ್ರೆ ಏನು ಮಾಡಲಿ? ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥದ್ದೇ ತಪ್ಪಾಯ್ತಲ್ವ? ಯಾಕೆ? ಇದು ಇದ್ದ ತಲೆ, ಇಲ್ಲದದ್ದಲ್ಲ. ಇಲ್ಲ ಸರ್, ನನಗೆ 2 ತಲೆಗಳು ಬೇಕು ಅಂತ ಯಾರನ್ನ ಕೇಳ್ತೀನಿ? ಈಶ್ವರನ ಕೇಳ್ತೀನಿ ಅಂದರೆ 2ನೇ ತಲೆ ಕೊಡಬಹುದೇನೋ. ಇದ್ದ ತಲೆನ ಕೊಡಲಿಕ್ಕೆ ಆ ಈಶ್ವರನಿಗೂ ಸಾಧ್ಯ ಇಲ್ಲ. ಹಾಗಾದರೆ ಮೋಕ್ಷದ ಚಿಂತನೆಯಲ್ಲಿ ಬಂದಾಗ ನಾನು ಯಾವ ರೀತಿ ನಡ್ಕೋಬೇಕೀಗ? ಇಲ್ಲದನ್ನು ಕೇಳ್ತಾ ಗೊಂದಲದಲ್ಲಿ ಬೀಳ್ಬೇಕು, ಇದ್ದದ್ದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆದರೆ ಅಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಆಗತ್ತೆ, ಮೋಕ್ಷವೆನ್ನುವಂಥದ್ದು ಜ್ಞಾನ ಸ್ವರೂಪವಾಗಿ ಇದೆ. ಯಾಕೆ? ನನ್ನ ಎಲ್ಲ ರೀತಿಯಾದ ಗೊಂದಲಗಳು ಅಜ್ಞಾನದಿಂದಲೇ ಉಂಟಾಗಿರೋದ್ರಿಂದ ಈ ಮೋಕ್ಷವು ನನಗೆ ಅಜ್ಞಾನವನ್ನು ತೆಗೆಯುತ್ತದೆ. ಮೋಕ್ಷವು ತೆಗಿತದೋ ಮೋಕ್ಷ ವಿದ್ಯಾ ತೆಗಿತದೋ ಅಂತ ಚಿಂತನೆಯಲ್ಲಿ. ಓಕೆ, ಮೋಕ್ಷದ ವಿದ್ಯೆ ನನ್ನ ಅಜ್ಞಾನವನ್ನು ಕಳೀತದೆ.
ಈಗ ಶಬ್ದಗಳನ್ನ ಹಾಗೆ ಸ್ವಲ್ಪ ಮುಂದುವರ್ಸೋಣಂತೆ. ಅಜ್ಞಾನ ನಂದಾಗಿರೋದ್ರಿಂದ ಯಾವುದರ ಜ್ಞಾನ ನನ್ನ ಅಜ್ಞಾನವನ್ನು ತೆಗಿಲಿಕ್ಕೆ ಸಾಧ್ಯ? ಹಾಗೆ ನನಗೆ ಎಲ್ಲ ರೀತಿಯಾದ ತೊಂದರೆಗಳು, ಗೊಂದಲಗಳು ಅಜ್ಞಾನದಿಂದ ಉಂಟಾಗಿದೆ ಅಂತ ಹೇಳಿದ್ರೆ, ವಿಷಯಗಳ ಬಗ್ಗೆ ಅಜ್ಞಾನವೋ ಅಥವಾ ನನ್ನ ಬಗ್ಗೆ ಅಜ್ಞಾನವೋ, ಇದನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಯಾವಾಗ ವಿಷಯಗಳ ಬಗ್ಗೆ ಅಜ್ಞಾನ ವಿಷಯಗಳ ಬಗ್ಗೆ ಅಜ್ಞಾನ ಇಲ್ಲೇ ಇಲ್ಲ, ಇದು ಪೆನ್ ಗೊತ್ತಿದೆ, ಇದು ಶಾರ್ಟ್ ಗೊತ್ತಿದೆ, ಇದು ಕನ್ನಡಕ ಗೊತ್ತಿದೆ, ಇದು ಪುಸ್ತಕ ಗೊತ್ತಿದೆ, ಎಲ್ಲವೂ ಗೊತ್ತಿದೆ, ಅಲ್ಲೇ ಅಜ್ಞಾನವೇ ಇಲ್ಲ. ಹಾಗಾದರೆ ಏತರ ಬಗ್ಗೆ ಅಜ್ಞಾನದಿಂದಾಗಿ ನನಗೆ ಸುಖ ದುಃಖಾದಿ ದ್ವಂದ್ವಗಳ ಗೊಂದಲಗಳಿವೆ. ಈಸ್ ಈಕ್ವಲ್ ಟು ಏನದು? ಈಸ್ ಈಕ್ವಲ್ ಟು ಏನು? ನನ್ನ ಬಗೆಗಿನ ಅಜ್ಞಾನ, ನನ್ನ ಬಗೆಗಿನ ಅಜ್ಞಾನ. ಹಾಗಾದರೆ ಮೋಕ್ಷವು ನನ್ನ ಬಗೆಗಿನ ಅಜ್ಞಾನವನ್ನು ತೆಗಿತದೆ. ಅಂದರೆ ಮೋಕ್ಷ ವಿದ್ಯಾ ಯಾವ ವಿದ್ಯಾ ಸಾರ್ ಅಂತ ಹೇಳಿದ್ದೆ ಆದರೆ ಆತ್ಮವಿದ್ಯಾ. ಹಾಗಾದರೆ ಮೋಕ್ಷವು ಯಾವ ವಿದ್ಯೆ ಇದು? ಆತ್ಮವಿದ್ಯಾ. ಈ ಆತ್ಮವಿದ್ಯೆಯು ಏನನ್ನು ತೆಗಿತದೆ ಸರ್ ಅಂತ ಹೇಳಿದ್ದೆ ಆದರೆ, ನನಗೆ ಹಣವಿಲ್ಲ, ಹಣದ ಕೊರತೆ ಇದೆ, ಆ ಕೊರತೆಯನ್ನು ಕಳ್ಕೋಬೇಕಾಗಿದೆ ಅನ್ನುವಂತಹ ಆ ಹಣದ ಪ್ರಾಪ್ತಿಗಾಗಿ ವಿದ್ಯೆಯೋ, ಮಕ್ಕಳು ಮರಿ ಇತ್ಯಾದಿಗಳು ಇಲ್ಲ ಅನ್ನುವಂಥ ರೀತಿಯಲ್ಲಿದ್ದಾಗ ಆ ಮಕ್ಕಳು ಮರಿಗಳನ್ನು ಪಡೆದುಕೊಳ್ಳಲಿಕ್ಕಾಗಿ ವಿದ್ಯೆಯೋ, ಈ ಲೋಕದಲ್ಲಿ ಸುಖ ಸಾಕಾಗಲಿಲ್ಲ, ಇನ್ನೂ ಹೆಚ್ಚಿನ ಸುಖ ಬೇಕು ಅಂತೇಳಿ ಅನ್ಯ ಲೋಕಗಳ ಪ್ರಯತ್ನಕ್ಕಾಗಿ ಇರುವಂತಹ ವಿದ್ಯೆಯೋ, ಯಾವುದಿದು? ಅದು ಸ್ಪಷ್ಟ ಮಾಡ್ತಾ ಇದ್ದಾರೆ. ನಿನಗೆ ನಿನ್ನ ಬಗೆಗಿನ ಅಜ್ಞಾನ ಇರೋದ್ರಿಂದ ಆತ್ಮವಿದ್ಯೆಯು ನಿನ್ನ ಅವಿದ್ಯೆಯನ್ನು ಕಳೀತದೆ ವಿನಃ ಈಶ್ವರನ ವಿದ್ಯೆಯನ್ನಾಗಲಿ ವಿಶ್ವದ ಅವಿದ್ಯೆಯನ್ನಾಗಲಿ ಕಳಚಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಜ್ಞಾನ ಪಾಯಿಂಟೆಡ್ ಆನ್ ಯು, ಸೆಂಟರ್ಡ್ ಆನ್ ಯು. ಅಜ್ಞಾನ ಈಸ್ ಆಲ್ವೇಸ್ ಸೆಂಟರ್ಡ್ ಆನ್ ಯು. ಅಜ್ಞಾನದ ಕೇಂದ್ರ ಬಿಂದು ನೀನೇ. ಆದ್ದರಿಂದ ಆತ್ಮವಿದ್ಯೆಯು ನಿನ್ನ ವಿದ್ಯೆಯನ್ನು ತೆಗಿತದೆ ಅನ್ನುವಂಥದ್ದನ್ನು ನಾವು ಗುರುತಿಸ್ತಾ ಹೋಗಬೇಕು. ಹಾಗಾದರೆ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಯಾವ ಜ್ಞಾನ ಬೇಕು? ಆತ್ಮವಿದ್ಯಾ ಅಂತ ಹೇಳಿದ್ರೆ, ಆ ಆತ್ಮವಿದ್ಯಾ ಎಂಥ ವಿದ್ಯೆ ಇದೆ ಸಾರ್ ಅಂತ ಹೇಳಿದ್ದೆ ಆದರೆ ಅಲ್ಲಿ ಒಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಏನಂಥೇಳಿ, ನನಗೆ ತಿಳಿದಿರುವ ಎಲ್ಲ ವಿಷಯಗಳ ಜ್ಞಾನಕ್ಕೂ ಕೂಡ ಇಂದ್ರಿಯಗಳು ಮತ್ತು ಮನಸ್ಸು ಅನ್ನುವಂತಹ ಪ್ರತ್ಯಕ್ಷ ಸಾಧನೆಗಳು ಬೇಕು. ಪ್ರತ್ಯಕ್ಷ ಸಾಧನೆಗಳ ಮೂಲಕ ನನಗಿಂತ ಅನ್ಯವಾಗಿರುವಂತಹ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ. ಅದೇ ಪ್ರತ್ಯಕ್ಷವಾಗಿರುವಂತಹ ಅರ್ಥಾತ್ ನನಗಿಂತ ಅನ್ಯವಾಗಿರುವಂತಹ ವಿಷಯಗಳ ಬಗ್ಗೆ ಕೆಲವು ಸಲ ಪ್ರತ್ಯಕ್ಷವಾಗಿ ಕಾಣದೇ ಇದ್ದರೂ ಕೂಡ ಅನ್ಯಥಾ ಊಹಿಸಿಕೊಂಡು ಕೂಡ ಗ್ರಹಿಸಲಿಕ್ಕೆ ಬರ್ತದೆ. ಅದಕ್ಕೆ ಅನುಮಾನ ಅಂತ ಕರೀತಾರೆ. ಮೊದಲನೇದು ಪ್ರತ್ಯಕ್ಷ ಪ್ರಮಾಣ, ಎರಡನೇದು ಅನುಮಾನ ಪ್ರಮಾಣ. ಈ ಪ್ರತ್ಯಕ್ಷ ಅನುಮಾನ ಎರಡುಗಳಿಂದಲೂ ಕೂಡ ವಿಷಯದ ಜ್ಞಾನ ಪಡೆದುಕೊಳ್ಳಬಹುದೇನೋ ವಿನಃ ನನ್ನ ಜ್ಞಾನ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾದರೆ ನನಗೆ ಆತ್ಮವಿದ್ಯಾ ಅಂತ ಹೇಳಿದ್ಕೊಳ್ಳೆ ಎಂತಹದ್ದಪ್ಪ? ಮೊಟ್ಟ ಮೊದಲನೇದು ವಿಚಾರ ಮಾಡಿ ಹೇಳಿ. ನಾನು ಜೀವಂತಿದ್ದೇನೆ. ಇದಕ್ಕೆ ಕಣ್ಣು ಬೇಕಾ, ಕಿವಿ ಬೇಕಾ, ಸ್ಪರ್ಶ ಜ್ಞಾನ ಇರುವಂತಹ ಚರ್ಮ ಬೇಕಾ, ಅಥವಾ ಊಹಿಸ್ಬೇಕಾ? ಏನು ಮಾಡೋ ಕೆಲಸ ಇಲ್ಲ. ನೋಡಿ, ಉತ್ತರ ಒಬ್ಬರು ಕೊಟ್ಟರು, ಏನೂ ಮಾಡೋ ಕೆಲಸ. ನಾನು ಮಾಡೋದು ಕೇಳ್ತಾ ಇಲ್ಲ. ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಕಣ್ಣಿನಿಂದ ತಿಳ್ಕೊಳ್ತಿದ್ಯೋ, ಕಿವಿಯಿಂದ ತಿಳ್ಕೊಳ್ತಿದ್ಯೋ, ಯಾವ ಜ್ಞಾನೇಂದ್ರಿಯಗಳಿಂದ ತಿಳ್ಕೊಳ್ತಾ ಇದ್ದಿ
ಅಥವಾ ಯಾವ ಮನಸ್ಸಿನಿಂದ ತಿಳ್ಕೊಳ್ತಿದ್ದೀಯ? ಅಂದರೆ ಒಂದು ಉಪಕರಣವನ್ನು ಬಯಸಿ ತಿಳ್ಕೊಳ್ತಾ ಇದ್ದೀಯಾ? ಇಲ್ಲ. ಹಾಗಾದ್ರೆ ಏನು ಮಾಡಿದ್ದೆ? ನನಗೆ ಗೊತ್ತು ಅಂತ ಹೇಳಿಬಿಡ್ತಾ ಇದ್ಯಾ? ಈಗ ಇದೇನು ತಡಿ ಸರ್, ಯಾಕಮ್ಮ ಕಣ್ಣು ಮಂಜಾಗ್ತಾ ಇದ್ದಾವೆ, ಸ್ವಲ್ಪ ಕನ್ನಡಕ್ಕೆ ಹಾಕ್ಕೊಂಡು ನೋಡಿ ಹೇಳ್ತೀನಿ. ಓಕೆ, ಇದೇನು ಅಂತ ಹೇಳಿದ್ರೆ ಕೆಲವು ಸಲ ಕನ್ನಡಕ್ಕೆ ಹಾಕ್ಕೊಂಡ್ರೂ ಕಾಣಿಸಿರೋದಿಲ್ಲ. ಅವಾಗ ತಡ್ರಿ ಸರ್ ಅಂತೇಳಿ ಕನ್ನಡಕ್ಕೆ ತೊಗೊಂಡು ಒರೆಸಿ ಆಮೇಲೆ ಓಹೋ ಇದು ಪೆನ್ ಸಾರ್ ಅಂತ ಹೇಳಿದೆ. ಆ ಥರ ಏನಾದರೂ ಪ್ರಯತ್ನ ಮಾಡಿ ನಾ ಇದ್ದೀನಿ ಅಂತಂದ್ರೇನು? ಯಾವ ರೀತಿಯಾದ ಪ್ರಯತ್ನ, ಯಾವುದೇ ಪ್ರಯತ್ನ ಇರಲಿ, ಯಾವ ಇಂದ್ರಿಯಗಳ ಪ್ರಯತ್ನ ಇಲ್ಲ, ಏನೂ ಇಲ್ಲ, ನಾ ಇದ್ದೀನಿ. ಹಾಗಾದರೆ ಈ ರೀತಿಯಾದ ಇದ್ದೀನಿ 2 ದಿವಸದ ಕ್ಲಾಸ್ಗಳ ಆಧಾರದ ಮೇಲೆ ಹೇಳಿ, ನಾ ಇದ್ದೀನಿ ಎಲ್ಲಿದ್ದೀನಿ ಹೇಳ್ತೀರಾ? ಎಲ್ಲಿದ್ದೀನಿ ಸರ್? ಇಲ್ಲೇ ಇದ್ದೀನಿ. ಯಾವಾಗಿದ್ದಿ? ಈಗಲೇ ಇದ್ದೀನಿ. ಏನಾಗಿದ್ದಿ? ಅಪ್ಪ ಆಗಿದ್ದೀನಿ. ಈಗ ನೀ ಇದ್ದೀಯಾ ಅಂತ ಕೇಳಲಿಕ್ಕೆ ಅಪ್ರಯತ್ನ, ನಾ ಅಪ್ಪ ಆಗಿದ್ದೀನಿ ಅನ್ನಲಿಕ್ಕೆ ಕನಿಷ್ಠ 25ರಿಂದ 30 ವರ್ಷದ ಪ್ರಯತ್ನ. ಹೌದಾ? ಯಾಕೋ ಅರ್ಥ ಆಗಿಲ್ಲ ನೋಡು. ನಾ ಇದ್ದೀನಿ ಅನ್ಲಿಕ್ಕೆ ಪ್ರಯತ್ನ ಇಲ್ಲ, ನಾ ಅಪ್ಪ ಆಗಿದ್ದೀನಿ ಅಂತ ಹೇಳಕ್ಕೆ 30 ವರ್ಷ ಪ್ರಯತ್ನ ಬೇಕು ಅಂತ ಹೇಳ್ತಿದ್ರು. ಹೌದು ಸರ್, ಹುಟ್ಟಿದಾಗಿನಿಂದ ಅರ್ಧ ಜೀವನ ಕಲೀಲಿಕ್ಕೆ 30ರಲ್ಲಿ, ಅರ್ಧ ಜೀವನ ದುಡಿಲಿಕ್ಕೆ, ನಂತರ ಮದುವೆ ನಂತರ ಈಶ್ವರಾನುಗ್ರಹ ಇದ್ದರೆ, ನಿನ್ನ ಪ್ರಯತ್ನ ಸಫಲೀಕರಣ ಆಗಿದ್ದರೆ ಆವಾಗ ಅಪ್ಪ ಅಂತ ಕರೆಸ್ಕೊಳ್ಳಿಕ್ಕೆ ಆಗತ್ತೆ. ಅಪ್ಪ ಒಂದು ಹೊಸ ಹೆಸರು ಪಡ್ಕೊಳ್ಳಿಕ್ಕೆ 30 ವರ್ಷ ಬೇಕು ನನಗೆ. ಅಷ್ಟು ಪ್ರಯತ್ನ ಇದೆ. ಈಗ ನೋಡೋಣ, ನಾನು ಬೇಕಂತಲೇ ಪ್ರಯತ್ನ ಯತ್ನ ಶಬ್ದಗಳನ್ನು ಏನು ಮಾಡ್ತಾ ಇದ್ದೀನಿ, ಬಳಸ್ತಾ ಇದ್ದೀನಿ. ಇಲ್ಲಿ ಅಷ್ಟು ಪ್ರಯತ್ನವೋ ಅಥವಾ ಅಷ್ಟು ಯತ್ನವೋ ಅಂತ. ಅಪ್ಪನಾಗಲಿಕ್ಕೆ ಯತ್ನ ಸರ್, ಅದು ಬರೀ ಯತ್ನ. ಅದು ಅರ್ಥಾತ್ ಜೀವನದ ಹಂತಗಳನ್ನು ದಾಟುವಂತಹ ಯತ್ನ ಅಷ್ಟೇ. ಹುಟ್ಟಿದಾಗ ಮಗುವಾಗಿದ್ದೆ, ಬೆಳೆದಾಗ ಬಾಲಕನಾಗಿದ್ದೆ, ಇನ್ನು ಸ್ವಲ್ಪ ಬೆಳೆದ್ರೆ ಯುವಕನಾಗಿರ್ತೀನಿ, ಇನ್ನು ಸ್ವಲ್ಪ ಬೆಳೆದಿದ್ದೆ ಆಗಿದ್ದೆ ಅದರ ಗೃಹಸ್ಥನಾಗ್ತೀನಿ. ಇದಕ್ಕೆ ಎಲ್ಲದಕ್ಕೂ ಯತ್ನ ಅಂತ ಕರಿತೀನಿ. ಆದರೆ ನಾನು ಸುಖಕ್ಕಾಗಿ ಪ್ರಯತ್ನ ಮಾಡಿದರೂ ಸಿಗಲಿಲ್ಲ, ಸುಖಕ್ಕಾಗಿ ನಾನು ಪ್ರಯತ್ನ ಮಾಡಬೇಕು. ಎಂಥ ಸುಖ ಸರ್? ಈಗಾಗಲೇ ನಾವು ಅಧ್ಯಯನ ಮಾಡ್ತಾ ಇದ್ವಿ, ನಿತ್ಯ ಸುಖ. ಹಾಗಾದರೆ ಪ್ರಯತ್ನವು ಯಾವತ್ತಿಗೂ ಕೂಡ ನಿತ್ಯ ಸುಖಕ್ಕೆ ಇರ್ತದೆ ವಿನಃ ಸಾಮಾನ್ಯವಾದ ಅವಲಂಬಿತ ಸುಖಕ್ಕೆ ಇಲ್ಲ. ಅದಕ್ಕೇನಿದೆ? ಯತ್ನ ಇರ್ತದೆ. ಆ ಪಾಯಿಂಟ್ ವಾಪಸ್ ತಗೊಂಡು ಬಂದೀವಿ, ಮತ್ತೆ ವಾಪಸ್ ಹೋಗೋಣಂತೆ. ಹಾಗಾದರೆ ನಾನು ಈ ಪ್ರಕಾರವಾಗಿ ನನ್ನ ಚಿಂತನೆಯಲ್ಲಿ ನನಗೆ ದುಃಖ ಅಥವಾ ಗೊಂದಲ ಆಗಿದೆ ಅಂತ ಹೇಳಿದ್ದೆ. ಆದರೆ ಯಾವುದೇ ರೀತಿಯಾದ ತಪ್ಪು ಆಗಿದೆ ಅಂದರೆ ಅಲ್ಲಿ ಅಜ್ಞಾನ ಇದೆ ಅನ್ನುವಂಥದ್ದು ಗುರುತಿಸ್ಬೇಕು. ಇದು ಗುರುತಿಸುವಂಥದ್ದು ಸಾಧನ ಹೇಳ್ತಾ ಇದ್ದಾರೆ. ಏನೇ ತಪ್ಪಾಗಿರಲಿ ಅಜ್ಞಾನ ಇದೆ ಅಂತ ಅರ್ಥ. ಓಕೆ, ನಮ್ಮ ಲೈಫ್ನಲ್ಲೆಲ್ಲ ಚಿಂತನೆ ಮಾಡ್ತಾ ಹೋಗ್ರಿ, ಇದು ಅಜ್ಞಾನ ಮಾತ್ರ ಅಂತ ತಿಳಿತದೆ. ತಪ್ಪು ಯಾವುದೇ ಇದ್ರೂ ಅದು ಅಜ್ಞಾನದಿಂದ ಆಗಿರ್ತದೆ. ಅಷ್ಟು ಗುರುತಿಸ್ಬಿಟ್ರೆ ಅಂದ್ರೇನು, ಯಾರೂ ಕೂಡ ಸಾಮಾನ್ಯವಾಗಿ ಬೇಕಂತ ತಪ್ಪು ಮಾಡೋದಿಲ್ಲ. ಓಕೆ, ತಪ್ಪು ಆಗಿರ್ತದೆ. ಇಷ್ಟು ಅರ್ಥ ಮಾಡ್ಕೋಬೇಕು ಶಬ್ದ. ತಪ್ಪು ಮಾಡೋದು ಬೇರೆ, ತಪ್ಪು ಆಗೋದು ಬೇರೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ತಪ್ಪು ಮಾಡೋದಂದ್ರೆ ಗೊತ್ತಿದ್ದು ನಾನು ಬೇಕಂತಲೇ ನನಗೆ ಹೆಂಗೆ ಬೇಕು ಹಂಗೆ ಮಾಡ್ತೀನಿ, ಇದು ತಪ್ಪು. ಗೊತ್ತಿಲ್ಲದೆ ಆಗಿದ್ರೆ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ತೆಲುಗಲ್ಲಿ ಪೊರಪಾಟು ಅಂತ ಕರೀತಾರೆ. ಕನ್ನಡದಲ್ಲಿ ಏನಂತಾರೆ? ಪೊರಪಾಟನ ಪೊರಪಾಟ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಏನಂತೀರಿ? ಅಕಸ್ಮಾತ್ ಆಗಿದೆ. ಅದು ಸರಿ ಆಗೋದಿಲ್ಲ. ಪೊರಪಾಟ ಅಂತೀರಾ? ಓಕೆ,
ಪರ್ಪಟ್ ಶಬ್ದ ಇತ್ತಂತಾರೆ ಸರಿ. ಅಂದರೆ ಅಂದರೆ ಫ್ರಾಡ್ ಅಲ್ಲ, ಬೈ ಮಿಸ್ಟೇಕ್. ಇದು ಅರ್ಥ ಆಗುತ್ತಾ? ಮಿಸ್ಟೇಕ್ ಅದು ನಡೆದಿರ್ತದೆ. ಅದು ಹಾಗೆ ಮಾಡಿದರೆ ಹೀಗೆ ಆಗಿಬಿಡ್ತದೆ ಅನ್ನುವ ಅರಿವಿಲ್ಲದೆ ಅದು ಜರುಗಿಬಿಡ್ತದೆ. ಅವಾಗೇನಂತೀವಿ, ಹಾಂ ನಾನು ಬೇಕಂತ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಮಾಡಿಬಿಡ್ರಿ, ಮುಗಿದಾಯ್ತು. ಈ ರೀತಿ ನಾವು ಏನಪ್ಪ, ಯಾವುದೇ ತಪ್ಪಾದರೂ ಕೂಡ ಅಲ್ಲಿ ಅಜ್ಞಾನವೇ ಕಾರಣ. ಇನ್ನೊಂದು ಹೇಳ್ತೀರಾ? ನಾ ದುಃಖಿ. ನಿನ್ನೆ ಮೊನ್ನೆ ಕ್ಲಾಸುಗಳೆಲ್ಲ ಬಂದ್ವಿಲ್ಲ. ನಾ ದುಃಖಿ, ನನಗೆ ಸಮಸ್ಯೆ ಇದೆ, ನಾನು ಇಂಥವನು, ನಾ ಅಂಥವನು. ಇವೆಲ್ಲವೂ ಕೂಡ ಸರಿಯೋ ತಪ್ಪು? ಓಕೆ, ವಿಚಾರ ಮಾಡಿ ಹೇಳಿ. ಎರಡು ದಿವಸ ಕ್ಲಾಸಸ್ ಆಗಿದೆ, ಇಂಟ್ರೊಡಕ್ಷನ್ ಆಗಿದೆ. ನನಗೆ ಸಮಸ್ಯೆ ಇದೆ ಅಂದಿದ್ದು ಸಮಸ್ಯೆಯೋ, ಅವುಗಳು ನನಗೆ ಬೇಕಾದಂತೆ ಇಲ್ಲ ಅಂದಿದ್ದು ಸಮಸ್ಯೆಯೋ? ಡೆಫಿನೆಟ್ಟಾಗಿ ಅವುಗಳು ಹೆಂಗಿರ್ತಾವೋ ಹಾಗೇ ಇರ್ತವೆ. ನನಗೆ ಬೇಕಾದಂತಿಲ್ಲ, ಸಮಸ್ಯೆ ಶುರು ಆಯ್ತು ನೋಡು. ಇದು ಒಂದು ಸಮಸ್ಯೆನ? ಅದು ಹಂಗೆ ಇರ್ತದಪ್ಪ, ಹಾಗಾದ್ರೆ ಸಮಸ್ಯೆನೇ ಇಲ್ಲ. ಜಗತ್ತಂದ್ರೆ ಹೀಗಿರ್ತದೆ ನೋಡಪ್ಪ, ಸಮಸ್ಯೆ ಇಲ್ಲ. ಈ ಜಗತ್ತಿನಲ್ಲಿ ಈಗ ಹುಟ್ಟಿದ್ದಕ್ಕೆ ಇಷ್ಟ ಆಗಿದೆ, ಬಂತು ಸುರು ನೋಡು. ನಾನು ಹೀಗೆ ಹುಟ್ಟಿದ್ದಕ್ಕೆ ನನಗೆ ಸಮಸ್ಯೆ. ಹಾಗಾದರೆ ಸಮಸ್ಯೆ ಹೊರಗೆನೋ ಅಥವಾ ಸಮಸ್ಯೆ ಇದೆ ಅಂತ ತಿಳಿದಿದ್ದು ಸಮಸ್ಯೆನೋ? ನಿನ್ನೆ ನೋಡಿದ್ವಿ. ಹೀಗಾಗಿ ಸಮಸ್ಯೆಯು ಎಲ್ಲೂ ಇಲ್ಲ, ಆದರೂ ಇದೆ ಅಂತ ಹೇಳಿದ್ರೆ ಇದೆ ಅಂದದ್ದೇ ಸಮಸ್ಯೆ. ಸಮಸ್ಯೆ ಪರಿಹಾರ ಏನಂಗಾದ್ರೆ ಇಲ್ಲ ಅಂತ ಹೇಳೋದು. ಇಷ್ಟು ಸರಳಿದೆ ಸರ್ ಮೋಕ್ಷ. ಇಷ್ಟು ಸರಳ, ಎಷ್ಟು ಸರಳ. ಹೀಗೆ ಅಂದ್ಕೊಂಡಿದ್ದೀನಿ, ಹಿಂಗಾಯ್ತು ಅಂದ್ಕೋಬೇಡ. ಏನು ಅನ್ಕೋಬೇಕೋ ಅದು ಅನ್ಕೋ. ಇದಕ್ಕಿಂತ ಹೆಚ್ಚು ಸಂತೋಷ, ಹೆಚ್ಚು ಸಮಾಧಾನ ಎಲ್ಲಿ ಸಿಗುತ್ತೆ ಸರ್ ನಮಗೆ? ಆದ್ದರಿಂದ ಏನಪ್ಪ, ಜ್ಞಾನದ ಸಾಧನೆಯಲ್ಲಿ ಮೊಟ್ಟ ಮೊದಲನೇದೇನು ಚಿಂತನೆ ಮಾಡಿದ್ವಿ? ಜ್ಞಾನವು ಜ್ಞಾನ ಸಾಧನ ಮೊಟ್ಟ ಮೊದಲನೇದೇನಂತ ಹೇಳಿದ್ದೆ ನಾನು ಶಬ್ದ ನಿಮಗೆ? ತಪ್ಪಿಗೆ ಅಜ್ಞಾನ ಕಾರಣ. ಆದ್ದರಿಂದ ತಪ್ಪು ಮಾಡುವುದು ಅನ್ನುವಂಥದ್ದು, ತಪ್ಪುಗಳು ಇರ್ತವೆ ಅನ್ನುವಂಥದ್ದು, ಅವುಗಳಿಗೆ ಪ್ರಾಸಂಗಿಕವಾದ ಕಾರಣಗಳಿರ್ತದೆ. ಓಕೆ, ಪ್ರಾಸಂಗಿಕವಾದ ಕಾರಣಗಳು. ಇಲ್ಲಿ ನೀರಿದೆ, ನೀರಿನ ಕೈಯಿಂದ ತಗೋಬೇಕು ಅಂತ ಅಂದ್ಕೊಂಡೆ, ವಿಚಾರ ಎಲ್ಲ ಜ್ಞಾನದ ವಿಚಾರ ಪ್ರವಚನದಲ್ಲಿರೋ ಕಾಲಕ್ಕೆ ಕೈ ಸ್ವಲ್ಪ ತಗಲಿ, ಮುಚ್ಚಳ ಬಿದ್ದೋಯ್ತು, ನೀರು ಚೆಲ್ಲೋಯ್ತು. ಈಗ ಹೇಳಿ, ಇಲ್ಲಿ ಪ್ರಸಂಗತಃ ಆ ತಪ್ಪು ನಡೆದಿದೆ. ಓಕೆ, ತಪ್ಪುಗಳಿಗೆ ಕಾರಣ ಪ್ರಾಸಂಗಿಕವಾದ ವಿಷಯವೇ. ಆ ಪ್ರಾಸಂಗಿಕವಾದ ವಿಷಯವು ಅನ್ನುವುದರ ಹಿನ್ನೆಲೆ ಅಜ್ಞಾನವಿದೆ. ಇವತ್ತು ಪಾಯಿಂಟ್ ಅರ್ಥ ಮಾಡ್ಕೋಬೇಕಾಗಿರೋದು ಅಜ್ಞಾನ ಇದೆ. ಹಾಗಾದರೆ ಜ್ಞಾನ ಸಾಧನ ಏನು ಅಂತ ಹೇಳಿದ್ದೆ. ಆದರೆ ಈಗ ನೀರು ಕುಡಿಯೋದು ನಾನು ವಿಚಾರ ಕೊಟ್ಟೆ. ಇಲ್ಲಿ ಲೋಟ ಇದೆ, ಲೋಟದಲ್ಲಿ ನೀರಿದೆ. ನಾನು ನಿಮ್ಮ ಹತ್ರ ಪ್ರವಚನ ಮಾಡ್ತಾ ನೀರು ತಗೊಳ್ಳಿಕ್ಕೆ ಹಿಂಗೋದೆ. ಹೋದಾಗ ನನ್ನ ವಿಚಾರ ಇಲ್ಲಿ ಇರೋದ್ರಿಂದ, ಮನಸ್ಸು ಈ ಕಡೆಗೆ ಇರೋದ್ರಿಂದ, ಆ ಲೋಟ ಎಲ್ಲಿದೆ, ಎಕ್ಸಾಕ್ಟ್ ಎಲ್ಲಿದೆ, ಲೋಟದ ಮೇಲೆ ಎಲ್ಲಿದೆ ಅನ್ನುವಂಥ ತಿಳಿದೇನೆ ಹಿಂಗೆ ತಗೊಳ್ಳಿಕ್ಕೆ ಹೋಗಿ ಮೊದಲು ಲೋಟಕ್ಕಿಂತ ತಟ್ಟೆನೇ ಮೊದಲು ತಗಲ್ಬಿಡ್ತು, ಲೋಟ ಬಿದ್ದುಬಿಡ್ತು. ಈಗ ಏನ್ರಿ ಅಷ್ಟು ಗೊತ್ತಾಗಲ್ವಾ, ಕಣ್ಣು ಕಾಣಲ್ವಾ? ಈಗ ಈ ವಿಚಾರ ಕೊಟ್ಟರೆ ಕಣ್ಣು ಕಾಣಲ್ಲ ಅಂತ ಪ್ರಶ್ನೆ ಅಲ್ಲ, ಕಣ್ಣು ಕಾಣ್ತದೆ. ಅದರ ಹಿಂದೆ ನಾ ಈ ಕಡೆಗಿದ್ದೀನಿ, ಲೋಟ ತಗೋಬೇಕು ಅನ್ನುವಂಥ ವಿಚಾರಕ್ಕಿಂತ ಹೆಚ್ಚು ಈ ಕಡೆಗೆ ಬಂದುಬಿಟ್ಟಿದ್ದೀನಿ. ಈಗೇನಾಯಿತು, ಪ್ರಸಂಗವಶಾತ್ ಅದು ಕೈ ತಗಲ್ತು, ಲೋಟ ಬಿತ್ತು, ನೀರು ಚಲಿತು.
ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ನನ್ನನ್ನು ನಾನು ಬೈಕೊಳ್ಳೋದಿಲ್ಲ, ಇನ್ನೊಬ್ಬರು ನನ್ನನ್ನು ಬೈಯೋದಿಲ್ಲ. ಹೌದು, ಪ್ರಸಂಗ ಆಗಿದೆ. ಮುಂದೇನು? ಈಗ ನೆಕ್ಸ್ಟ್ ಅದು ಪರಿಹಾರ ತೋರಿಸ್ತದೆ. ಮುಂದೇನು? ನೀರು ಚೆಲ್ಲಿದೆ, ಬಟ್ಟೆ ತರೋಣಂತೆ, ಸ್ವಚ್ಛ ಮಾಡಿಬಿಡೋಂತೆ, ಮುಗಿದೋತು. ಈಗ ನನ್ನ ಮನಸ್ಸು ಗೊಂದಲಕ್ಕೆ ಒಳಪಟ್ಟಿದೆಯೋ? ಎಷ್ಟು ಹೇಳಿದ್ರು ಕೇಳೋದಿಲ್ಲ ಇವರು. ನಾನು ಕೇಳೋದನ್ನು ನಾನು ಎಷ್ಟೋ ಸಲ ಹೇಳ್ತೀನಿ, ಹತ್ತಿರ ಇಡಬೇಡ್ರಪ್ಪ. ಇವೆಲ್ಲ ನನ್ನಲ್ಲಿ ಗೊಂದಲ ಹೋದಲು. ಈಗ ಹೌದು, ಬಿದ್ದದೆ, ಬಟ್ಟೆ ಕೊಟ್ಬಿಡು, ಒರೆಸ್ಬಿಡೋಣಂತ, ಮುಗಿದೋಗುತ್ತೆ. ಈ ರೀತಿಯಾದ ಪರಿಹಾರವನ್ನು ಕಂಡುಕೊಂಡ್ಬಿಟ್ರೆ ಮಾನಸಿಕ ದುಗುಡ ಕಡಿಮೆ ಆಗುತ್ತೆ. ಇದು ಸಾಮಾನ್ಯ ವಿಚಾರವಿದ್ದರೆ, ನಿನ್ನ ಮೋಕ್ಷದ ವಿಚಾರದಲ್ಲಿ ಏನು ಮಾಡ್ಬೇಕು ಸರ್ ನೀನು? ಓಕೆ, ನಿನ್ನ ಮೋಕ್ಷದ ವಿಚಾರದಲ್ಲಿ ಏನು ಮಾಡಬೇಕು ಅಂದ್ರೇನು? ನಾನು ಬದ್ಧನು. ಇದು ಪ್ರಾಸಂಗಿಕವೋ? ವಿಚಾರ ಮಾಡಿರಿ ನೋಡ್ರಿ. ಇದು ಪ್ರಾಸಂಗಿಕವೋ ಏನು? ನಾನು ಸುಖಿ, ನಾನು ದುಃಖಿ. ಎಸ್, ಖಚಿತವಾಗಿಯೂ ಪ್ರಾಸಂಗಿಕ. ಯಾಕೆ? ಆ ವಿಷಯ ಸಿಕ್ಕರೆ ಸುಖಿ, ಸಿಗದೇ ಇದ್ದರೆ ದುಃಖಿ. ಹಾಗಾದರೆ ನಾನು ಸುಖಿ ಅಂದಿದ್ದು ಒಂದು ತಪ್ಪು, ಅಲ್ಲಿಗೆ ಬರ್ತೀನಿ. ಮತ್ತೆ ದುಃಖಿ ಅಂದಿದ್ದು ತಪ್ಪು. ಸುಖ ಇದೆ, ದುಃಖ ಇದೆ, ಸಮಸ್ಯೆ ಇಲ್ಲ, ತಪ್ಪಿಲ್ಲ. ನಾ ಸುಖಿ, ನಾ ದುಃಖಿ, ಅಜ್ಞಾನ ಕಾರಣ. ನೋಡಿ, ವಿಚಾರ ಮಾಡಿ ನೋಡ್ರಿ. ಯಾವಾಗ ನಾನು ಯಾವುದೋ ಒಂದು ಸಿನಿಮಾ ನೋಡಬೇಕು ಅಂದ್ಕೋತೀನಿ, ಸಿನಿಮಾ ನೋಡ್ತೀನಿ. ಸಿನಿಮಾ ನೋಡಿದಾಗ ನಾನು ತೃಪ್ತನಾಗ್ಬೋದು ಅಥವಾ ಅತೃಪ್ತನೂ ಕಂಟಿನ್ಯೂ ಆಗ್ಬೋದು. ನನಗೆ ಬೇಕಾದಂಥ ಸಿನಿಮಾ ಇತ್ತಂದರೆ ಅಬ್ಬಾ ಫಸ್ಟ್ ಕ್ಲಾಸ್ ಫಿಲಿಮ್, ನಾ ಎಂಜಾಯ್ ಮಾಡಿದೆ, ಇಷ್ಟು ಎಂಜಾಯ್ ಮಾಡಿಬಿಟ್ಟೆ ಅಂತ ಹೇಳ್ಬಿಡ್ತೀವಿ. ವಿಚಾರ ಮಾಡಿ ನೋಡು, ಸಿನಿಮಾ ನೋಡಿ ನೀ ಎಂಜಾಯ್ ಮಾಡಿದೆಯೋ, ಸಿನಿಮಾದಲ್ಲೇ ನಿನ್ನನ್ನು ಕಂಡುಕೊಂಡು ಎಂಜಾಯ್ ಮಾಡಿದೆಯೋ? ಇದು ಮಕ್ಕಳ ಚಿಂತನೆ ಕೊಟ್ಟರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಆ ಟಿ ವಿಯಲ್ಲಿ ಜೈ ಹನುಮಾನ್ ಬಂದಿತ್ತು ನೋಡ್ರಿ. ಆ ಜೈ ಹನುಮಾನ್ ಬಂದಾಗ ಆ ರಾವಣನ ಆ ಲಂಕಾ ನಗರಕ್ಕೆ ಹೋಗೋ ಕಾಲಕ್ಕೆ ಯಾರು ಹೋಗ್ಬೇಕು ಅಂತ ಚಿಂತನೆ ಮಾಡ್ತಾ ಹನುಮಂತ, ನಿನಗಿಲ್ಲದ ಶಕ್ತಿ ಯಾರಿಗಿದೆ, ನೀನೇ ಅಂಥೇಳಿ ಉಬ್ಬಿಸಿದಾಗ ಹನುಮಂತ ಜೈ ಶ್ರೀರಾಮ್ ಅನ್ಕೊತ ಸೂಕ್ಷ್ಮದಿಂದ ಅತ್ಯಂತ ಏನು ತ್ರಿವಿಕ್ರಮನಂತೆ ದೊಡ್ಡದಾದಂತಹ ಫಿಗರ್ ಆಗ್ತಾ ಇದ್ರೆ ಆ ಮಕ್ಕಳು ನೋಡಿದ್ರೆ ನೆನಪು ಮಾಡ್ಕೊಂಡಿದ್ರೆ ಅಥವಾ ಯಾರು ಹಂಗೆ ಮಾಡಿದ್ರು ನೋಡಿದ್ರೆ ಗೊತ್ತಾಗತ್ತೆ. ತನ್ನ ಸೀಟ್ನಿಂದ ಅವನು ಹಿಂಗೆ ಮೇಲೆ ಹೋಗ್ತಾನೆ, ಮೇಲೆ ಹೋಗ್ತಾನೆ, ತಾನು ಮೇಲೆ ಹೋಗ್ತಾನ ನೋಡಿಬೇಕಾರೆ. ಅಂದರೆ ಹನುಮಂತನ ಮೇಲೆ ಹೋಗಿದ್ದನೋ ಇವನ್ ಮೇಲೆ ಹೋಗಿದ್ದನೋ ವಿಚಾರ ಮಾಡಿ ಅಂತ. ಅಂದರೆ ಆ ಪ್ರಸಂಗದಲ್ಲಿ ನನ್ನನ್ನು ಒಂದು ಮಾಡಿಕೊಂಡಿದ್ದಕ್ಕೆ ನಾನು ಸಂತೋಷಿ. ಹಾಗಾದರೆ ನಾ ಸುಖಿ ಅಂದಿದ್ದು ಪ್ರಾಸಂಗಿಕವೋ ನಿತ್ಯವಾದ ಇದ್ದದ್ದು? ಅಂದರೆ ಈ ವಿಚಾರಕ್ಕೆ ಬರ್ತಾ ಇದ್ದೇನೆ. ಹೇಗೆ ಲೋಟ ನೀರು ಬಿದ್ದುಬಿಡ್ತೋ ಹಾಗೆ ನಾನು ಸುಖಿ ಅಂತ ಹೇಳಿದ್ದು ಕೂಡ ಒಂದು ನಿರ್ಣಯ. ಎಂಥ ನಿರ್ಣಯ? ಅವಿಚಾರ ಸಿದ್ಧ ನಿರ್ಣಯ. ನಾನು ದುಃಖಿ, ಅದು ಕೂಡ ಅಷ್ಟೆ. ಹಾಗಾದರೆ ಎಲ್ಲ ರೀತಿಯಾದ ತಪ್ಪು ಗ್ರಾಹಿಕೆಗಳಿಗೆ ಮೂಲ ಅಜ್ಞಾನವೇ ಕಾರಣ. ಅಂಡರ್ಲೈನ್ ಮಾಡ್ತಾ ಹೋಗ್ರಿ, ಅಜ್ಞಾನವೇ ಕಾರಣ. ನಾನು ಇಂಥದ್ದನ್ನು ಪಡ್ಕೊಂಡ್ರೆ ಭದ್ರನಾಗುತ್ತೇನೆ. ಸರಿಯೋ ತಪ್ಪು? ನನಗೆ ಮನೆ ಇದ್ದರೆ ಆರಾಮಾಗಿರ್ತೀನಪ್ಪ. ಎಂಥ ಮನೆ? ಸ್ವಂತ ಮನೆ ಇರ್ಬೇಕು ಸರ್. ಸ್ವಂತ ಮನೆ. ಎಂಥ ಸ್ವಂತ ಮನೆ ಇರಬೇಕು? RCC ಬಿಲ್ಡಿಂಗ್ ಬೇಕು ಸರ್. ಎಷ್ಟು ಕೋಣೆಗಳಿರ್ಬೇಕು? ಮಿನಿಮಮ್ 2 BHK ಸರ್. 2 BHK ಹೆಂಗಾಗತ್ತೆ ಸರ್? ನೀನಿದ್ದಿ, ನೀನು ಹೆಂಡ್ತಿದ್ದಿ, ಮಗ ಇದ್ದಾನೆ, ಮಗನ ಮದುವೆ ಆದ ಕೂಡಲೇ ಅವ್ರಿಗೊಂದು ನಮಗೊಂದು, ಮತ್ತು ಅವ್ರ ಮಕ್ಕಳಾದರೆ ಆದ್ದರಿಂದ ಏನು ಮಾಡಬೇಕು? 2 BHK ಅಲ್ಲ, 3 BHK. ಒಂದೇ ಆಗುತ್ತೆ ಅಂತೇನು ಗ್ಯಾರಂಟಿ ಸರ್? 4 ಮಕ್ಕಳಾದರೆ ಆದ್ದರಿಂದ ಏನು ಬೇಕು? ಟ್ರಿಪ್ಲೆಕ್ಸು, ಡುಪ್ಲೆಕ್ಸು ಇಂಥವೆಲ್ಲ ಬೇಕು. ಒಂದೊಂದು ಇದರಲ್ಲಿ ಕೂಡ 3-4 ರೂಮ್ ಇರಬೇಕು. ಈಗ ಹೇಳಿ,
ವಿಚಾರ ಹೇಳಿ ಅಂತ ಹೇಳ್ತಿದ್ದೇನೆ. ಏನು ಆಗಿದೆ ಅಂತ ತಿಳ್ಕೊಂಬೋಣಂತೆ. ನೀ ಸಂತೋಷವಾಗಿದ್ಯಾ? ಯಾಕಿರಬಾರ್ದಪ್ಪ? ನಾ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿದೆ, ಮಗ ಫಾರಿನ್ಗೆ ಹೊರಟೋಯ್ತ. ಹೆಂಗಾಗಿರ್ಬೇಕು ನನಗೆ? ಈಗ ಹೇಳೋ ಆ ವಿಚಾರಗಳಲ್ಲಿ ಇದ್ರೆ ನಾನು ಸುಖ ಅಂತ ಅಂದ್ಕೊಂಡಲ್ಲ, ತಪ್ಪು ಹೌದು ಇಲ್ಲೋ? ಈ ರೀತಿಯಾಗಿ ಭದ್ರತೆಯಿಂದ ನಾನು ಸುಖಿ ಆಗುತ್ತೇನೆ ಅಂತ ಹೇಳಿದ್ರು ತಪ್ಪೆ, ಕಾಮಗಳಿಂದ ಸುಖಿಯಾಗಿರ್ತೇನೆ ಅಂದ್ರೂ ತಪ್ಪೆ. ಎಷ್ಟೋ ಜನ ಧಾರ್ಮಿಕರು ಕೂಡ ಒಳಗೆ ತಮ್ಮೊಳಗೇ ಕೊರಗ್ತಾ ಇದ್ದದ್ದು ನೋಡಿರ್ತೀವಿ ನಾವು. ಇಷ್ಟು ಧರ್ಮದಿಂದ ಇದ್ದೇನೆ, ಆದರೂ ನನಗೆ ಮಾನಸಿಕವಾಗಿ ಎಲ್ಲೋ ಆ ದುಗುಡ ಅನ್ನುವಂಥದ್ದು ಹಾಗೆ ಉಳಿದಿದ್ದಲ್ಲ ಸ್ವಾಮಿ, ಏನು ಮಾಡಲಿ? ಆದರೆ ನಿನಗೆ ಆ ಧರ್ಮ ಸಾಧನೆಯೂ ಕೂಡ ದುಗುಡ, ನಿನ್ನ ದುಗುಡದಿಂದ ನಿನ್ನನ್ನು ಪಾರು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಆ ಧರ್ಮ ಸಾಧನವೂ ಕೂಡ ತಪ್ಪೇ. ಏನು ತಪ್ಪು? ನಿನ್ನ ಸುಖಕ್ಕೆ ಅದು ಒಂದು ಸಾಧನ ಅಂತ ತಿಳಿದಿದ್ದೇ ತಪ್ಪು. ಹಾಗಾದರೆ ಸಡನ್ನಾಗಿ ನಾವು ಕೇಳಿಬಿಡ್ತೀವಿ, ಏನಂತ ಕೇಳ್ತೀವಿ? ಹಾಗಾದರೆ ಬಯಸಬಾರ್ದ? ಧರ್ಮದಿಂದ ಇರಬಾರ್ದ? ನಾವೇನು ಹೇಳ್ತಾ ಇದ್ದೀವಿ? ಇರಬೇಡ ಅಂತ ಹೇಳಿಲ್ಲ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ನಿನಗೆ ಸಹಾಯ ಮಾಡ್ತಾ ಇದ್ದೀವಿ. ಏನು ಸಹಾಯ ಮಾಡ್ತಾ ಇದ್ದೀವಿ? ಅದರಿಂದಲೂ ಕೂಡ ನಿನಗೆ ನೀನು ಬಯಸಿದ ನಿತ್ಯತ್ವ ಪ್ರಾಪ್ತಿ ಆಗ್ತಾ ಇಲ್ಲ, ಗುರುತಿಸ್ಬಿಡು ಅಂತ ಹೇಳಿದ್ಮೇಲೆ ಅದರಿಂದ ನಿತ್ಯತ್ವ ಅಂತ ಅಂದ್ಕೊಂಡ್ರೆ ತಪ್ಪು ಹೌದಿಲ್ಲೋ? ಹಾಗಾದರೆ 3 ಪುರುಷಾರ್ಥಗಳಿಂದಲೂ ನನಗೆ ಸುಖ ಸಿಗುತ್ತೆ ಅಂತ ಅಂದಿದ್ದೆ, ಆದರೆ ಅದು ತಪ್ಪು. ಯಾವುದೇ ತಪ್ಪಾಗಿದ್ರೂ ಹಿಂದೆ ನಾವು ಏನೋ ಒಂದು ಸಿದ್ಧಾಂತಕ್ಕೆ ಬಂದಿದ್ವಿ, ಯಾವುದೇ ತಪ್ಪಿಗೆ ಕಾರಣ ಅಜ್ಞಾನವೇ ಕಾರಣ. ಆದ್ದರಿಂದ ಏನು ಮಾಡಲಿ ಸರ್? ಏನು ಮಾಡಲಿ ಅಂತ ಹೇಳಿದ್ರೇನು? ಏನು ಮಾಡಲಿ ಅನ್ನೋದನ್ನು ನಿಧಾನಕ್ಕೆ 18 ಅಧ್ಯಾಯಗಳು ನೋಡೋಣಂತೆ. ಈ ವಿದ್ಯಾ ಯಾವಾಗ ಪ್ರಾಪ್ತಿಯಾಗುತ್ತದೆ, ಹೇಗೆ ಪ್ರಾಪ್ತಿಯಾಗುತ್ತದೆ, ಅರ್ಥಾತ್ ಆಕಸ್ಮಿಕವಾಗಿ ಪ್ರಾಪ್ತವಾಗಿಬಿಡ್ತದೋ ಅಂತ. ಆತ್ಮವಿದ್ಯೆ ತಾನೇ ಬಂದಿದ್ದು, ನಾವು ಮೋಕ್ಷ ಅಂದರೆ ಆತ್ಮವಿದ್ಯೆ ಅಂತೀವಲ್ಲ. ಹಾಗಾದರೆ ಆತ್ಮವಿದ್ಯೆಯು ಆಕಸ್ಮಿಕವಾಗಿ ಆಗಿಬಿಡ್ತದೋ ಅಂತ ಕೇಳಿದ್ದೆ. ಆದರೆ ಯಾವ ಜ್ಞಾನವೂ ಕೂಡ ಆಕಸ್ಮಿಕವಾಗಿ ಆಗುವುದಿಲ್ಲ. ಅದಕ್ಕೆ ತನ್ನದೇ ಆದಂತಹ, ಈಗ ಶಬ್ದ ತರ್ತೀನಿ ನೋಡ್ರಿ, ಪ್ರಯತ್ನ ಬೇಕು. ಎಂಥ ಪ್ರಯತ್ನ ಸರ್? ಯಾವ ವಿಚಾರದಲ್ಲಿ ಅಜ್ಞಾನ ಇದೆಯೋ ಆ ವಿಚಾರದ ಜ್ಞಾನವೇ ಬೇಕು. ಆವಾಗ ಕೇಳಿದ್ದೆ, ಈಗ ಉತ್ತರ ಸಿಗುತ್ತೆ. ನನಗೆ ಸಮಸ್ಯೆ ಇದ್ದರೆ ಪರಿಹಾರ ಅಲ್ಲೇ ಅಂತ ಕೇಳಿದ್ನಲ್ಲ, ಅದನ್ನು ವಿಚಾರ ಮಾಡ್ತಾ ಇದ್ದೇನೆ. ನನ್ನ ಬಗೆಗಿನ ಅಜ್ಞಾನವು ತೆಗಿಲಿಕ್ಕೆ ಈಶ್ವರನ ಜ್ಞಾನ ಪಡ್ಕೊಳ್ಳೋ, ಲೋಕಗಳ ಜ್ಞಾನ ಪಡ್ಕೊಳ್ಳೋ, ವಿಶ್ವದ ಜ್ಞಾನ ಪಡ್ಕೊಳ್ಳೋ, ಅಥವಾ ನನ್ನ ಬಗೆಗಿನ ಜ್ಞಾನ ಪಡ್ಕೊಳ್ಳೋ. ಹಾಗಾದರೆ ನನ್ನ ಬಗೆಗಿನ ಜ್ಞಾನ ಪಡ್ಕೋಬೇಕು ಅಂತ ಹೇಳಿದ್ದೆ, ಆದರೆ ನನ್ನ ಬಗ್ಗೆ ಜ್ಞಾನ ಇಲ್ಲ ಅಂತ ಸರ್ ನನಗೆ ಇಮಿಡಿಯೇಟ್ ಕೇಳಿಬಿಡ್ತೀವಿ. ಆ ಪ್ರಶ್ನೆ ನಮಗೆ ಕೇಳೋದಕ್ಕಿಂತ ಬದಲಾಗಿ ನೀವೇ ಕೇಳ್ಕೊಳ್ಳಿ. ಏನು ಕೇಳ್ಕೋಬೇಕು? ನನ್ನ ಬಗ್ಗೆ ನನಗೆ ಜ್ಞಾನವಿಲ್ಲವಾ? ಇದೆ ಅಂತ ಹೇಳ್ತೀವಿ. ಆವಾಗ ಪ್ರಶ್ನೆ ಹೆಂಗೆ ಹಾಕೋಬೇಕು? ನಿನ್ನ ಬಗ್ಗೆ ಏನು ಜ್ಞಾನ ಇದೆಯಪ್ಪ? ಭಾಳ ಸಿಂಪಲ್ ಸರ್. ನಾ ಗಂಡಸು, ಜ್ಞಾನ ಇದೆ. ನಾನು ಮಗ, ಜ್ಞಾನ ಇದೆ. ನಾನು ವಿದ್ಯಾರ್ಥಿ, ಜ್ಞಾನ ಇದೆ. ನಾ ಆಚಾರ್ಯ, ಜ್ಞಾನ ಇದೆ. ನೋಡಿ, ನಾ ತಂದೆ, ಜ್ಞಾನ ಇದೆ. ನನ್ನ ಮಗ, ಜ್ಞಾನ ಇದೆ. ನಾ ಇಂಜಿನಿಯರ್, ಜ್ಞಾನ ಇದೆ. ಇವು ನೀನುವಿನ ಜ್ಞಾನವೋ ಅಥವಾ
ನೀನೇ ಬೆಳೆಸಿಕೊಂಡ ಸಂಬಂಧಗಳ ಜ್ಞಾನವು. ಓಕೆ, ಈ ಎಲ್ಲ ಜ್ಞಾನವೂ ಕೂಡ ನಿನ್ನ ಬಗೆಗಿನ ಜ್ಞಾನವಲ್ಲ, ನಿನಗಿರುವ ಸಂಬಂಧಗಳ ಬಗ್ಗೆ ಜ್ಞಾನ. ನಿನ್ನ ಬಗ್ಗೆ ಜ್ಞಾನವಿದೆಯೋ? ಹೇಳಿದ್ನಲ್ಲ ಅವಾಗಲೇ, ಒಂದು ಅಪ್ಪ ಅನ್ನುವಂಥ ಸಂಬಂಧವನ್ನು ನಾನು ಪಡ್ಕೊಳ್ಳಿಕ್ಕೆ 30 ವರ್ಷ ಕೆಲಸ ಆಗಬೇಕಂದ್ರೆ ಈ ಜನ್ಮಗಳಲ್ಲಿಯೇ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಾಗ ಆ ಜ್ಞಾನ ಆಕಸ್ಮಿಕವಾಗಿ ಆಗ್ತದ. ಇದೇ ವಿಚಾರವನ್ನು ಪೂಜ್ಯ ಸ್ವಾಮೀಜಿಯವರ ಹೇಳಿಕೆಯಂತೆ ಕೇಳಿ 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 ಪರಮಾರ್ಥಾನಂದ ಸ್ವಾಮೀಜಿ ಹೇಳಿರುವಂಥ ಶಬ್ದಗಳು ಹೆಂಗೆ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ, ಜ್ಞಾನವು ಯಾವಾಗ ಲಭ್ಯವಾಗುತ್ತದೆ ಅಂತ ಹೇಳಿದ್ದೆ ಆದರೆ, ನೀನು ಒಬ್ಬ ಸದ್ಗುರುವಿನ ಹತ್ರ ಸಾಕಷ್ಟು ಸಮಯ ಕಳೀತಾ ಕನ್ಸಿಸ್ಟೆಂಟಾಗಿ ಅಧ್ಯಯನ ಮಾಡ್ತಾ, ಆ ಸಾಕಷ್ಟು ಸಮಯ ಅಂದ್ರೇನು, ನಿನಗೆ ತಿಳಿಯೋವರೆಗೂ ಅಂತ ಆ ರೀತಿಯಾಗಿ ಸಾಧನೆ ಮಾಡಿದರೆ, ಆ ಸಾಧನೆ ಮಾಡೋ ಸಮಯದಲ್ಲಿ ಆಚಾರ್ಯರು ಏನು ಮಾಡ್ತಾರೆ ಗೊತ್ತಾ, ನಿನ್ನ ಸ್ಥಿತಿ ಏನಿದೆ ಅಂತ ಮೊದಲು ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಅದು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಕೆಲವು ಸಲ 10 ವರ್ಷ ಆದರೂ ಕೂಡ ಪರೀಕ್ಷೆ ಮುಂದುವರಿತಿರ್ತದೆ. ಯಾಕೆ? ನನ್ನಲ್ಲಿರುವಂತಹ ತಮಸ್ಸು ಕಳೆಯಬೇಕು, ನನ್ನಲ್ಲಿರುವಂತಹ ರಜಸ್ಸು ಹೋಗ್ಬೇಕು, ಸಾತ್ವಿಕತೆಯು ಕೂಡ ಹೋಗ್ಬೇಕು. ಅಲ್ಲಿ ಮಾತ್ರ ನಿನಗೆ ನಿನ್ನ ಸ್ವರೂಪದ ಜ್ಞಾನ ತಿಳಿತದೆ. ಆದ್ದರಿಂದ ತ್ರಿಗುಣಗಳ ಪ್ರಭಾವವು ನಿನ್ನ ಮೇಲೆ ಇರುವುದು ಅದು ಇಲ್ಲವೇ ಇಲ್ಲ ಅಂತ ಗುರುತಿಸುವವರೆಗೂ ನಿನಗೆ ಜ್ಞಾನ ಆಗಲಿಕ್ಕೆ ಅಂತಃಕರಣವೇ ಸಿದ್ಧಿಲ್ಲ. ಜ್ಞಾನ ಆಗಲಿಕ್ಕೆ ಆ ರೀತಿಯಾಗಿ ಸಿದ್ಧವಾದ ಮೇಲೂ ಕೂಡ ಶಾಸ್ತ್ರ ಸರಿಯಾದ ರೀತಿಯಲ್ಲಿ ಬೋಧಿಸುವಂಥವನು ಸಿಗಬೇಕು. ಬೋಧಿಸಿದರೂ ಕೂಡ ನನ್ನ ಸಂಸ್ಕಾರಗಳು ನನಗೆ ಸಹಾಯ ಮಾಡಬೇಕು. ನನ್ನ ಸಂಸ್ಕಾರಗಳನ್ನು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ದೈವಾನುಗ್ರಹ ಆಗಬೇಕು ಅಂತ ಅರ್ಥ. ಓಕೆ, ದೈವಾನುಗ್ರಹದಿಂದಲೇ ನನ್ನ ಸಂಸ್ಕಾರಗಳು ನನಗೆ ಸಹಾಯ ಆಗ್ತವೆ. ಆ ಸಂಸ್ಕಾರಗಳ ಸಹಾಯದಿಂದಾಗಿ ನಾನು ಶ್ರವಣವನ್ನು ಮಾಡುತ್ತೀನಿ. ಆದರೆ ಸಾಮಾನ್ಯವಾಗಿ ಬುದ್ಧಿಯು ಇಷ್ಟು ಜನ್ಮಗಳಲ್ಲಿ ಅನ್ಯ ವಿಷಯಗಳಂತೆಯೇ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾಗ ಈ ನೀನು ಆನಂದವು ಯಾವ ಪ್ರಯತ್ನದಿಂದ ತಿಳ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳಿದ್ರು, ಆ ಆನಂದವು ನೀನೇ ಇದ್ದೀಯಾ ಅಂತ ಹೇಳಿದ್ದೆ, ಆದರೆ ಅರಗಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆದ್ದರಿಂದ ಯಾವ ಕ್ರಮದಲ್ಲಿ ಹೇಳಿದ್ರು ಸ್ವಾಮೀಜಿ ಮತ್ತೊಂದು ಸಲ ಹೇಳಿ ಅಂತ ಕೇಳಿದ್ರೆ, ಆ ಕ್ರಮ ಮತ್ತೊಂದು ಸಲ ರಿಪೀಟ್ ಮಾಡಿರ್ತಾರೆ, ಮತ್ತೊಂದು ಸಲ ರಿಪೀಟ್ ಮಾಡ್ತಾರೆ. ಎಷ್ಟು ಸಲ ಕೇಳ್ತೀವಿ ಅಷ್ಟು ಸಲ ರಿಪೀಟ್ ಮಾಡಿರ್ತಾರೆ. ಆದರೆ ರಿಪೀಟ್ ಎಷ್ಟು ಸಲ ಮಾಡಿದರೂ ಕೂಡ ಚಿಂತನೆ ಮಾಡಿ ಅರ್ಥ ಮಾಡಿಕೊಳ್ಳೋರು ಯಾರು? ಹಾಗಾದರೆ ಗುರು ಬೋಧನೆಯೂ ಇದೆ, ಅದನ್ನು ಮಂಥನ ಮಾಡಿ ನನ್ನ ಬಗೆಗಿನ ನಿಶ್ಚಯವನ್ನು ನಾನೇ ತಿಳಿದುಕೊಳ್ಳಬೇಕು. ಇದು ಆಕಸ್ಮಿಕ ಜ್ಞಾನ ಹೇಗಾಗುತ್ತೆ ಸರ್? ಆವಾಗೀಗ ಆ ನ್ಯೂಟನ್ನೋ ಅಥವಾ ಐನ್ಸ್ಟೈನೋ ಯಾರೋ ಯುರೇಕಾ ಅಂತ ಎದ್ದು ಬಂದಲ್ಲ, ಯಾವನೋ ಅವನು, ಯಾರಿದ್ರು? ಆರ್ಕಿಮಿಡೀಸ್. ಇರಲಿ. ಆ ಆರ್ಕಿಮಿಡೀಸ್ ಅಂತ ಹೇಳಿರೋದು ಅವನಿಗೆ ಯುರೇಕಾ ಅಂತ ಹೇಳಿದ್ರೆ ಆಕಸ್ಮಿಕ ಜ್ಞಾನವಾದು. ವಿಚಾರ ಮಾಡಿ ನೋಡ್ರಿ. ನಾವು ಅಂದ್ಕೊಂಡ್ಬಿಡ್ತೀವಿ, ಓ ಎದ್ಬಿಟ್ಟ, ಏನು ಎದ್ಬಿಟ್ಟ. ನೀರಿನಲ್ಲಿ ಮುಳುಗಿದಾಗ ಆ ನೀರಿನಲ್ಲಿ ಆ ವಾಲ್ಯೂಮು ಅದು ಏನೆಲ್ಲ ತಿಳಿತಾ ಬಂತು. ಅದಕ್ಕೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅದೇ ತಾನೆ? ನನಗೆ ನೆನಪಿಲ್ಲ, ಭಾಳ ದಿವಸ ಆಗಿಬಿಡ್ತು. ಹಾಗಾದರೆ ಹಾಗಾದರೆ ಎಸ್, ವೆರಿ ಗುಡ್. ಹಾಗಾದರೆ ಆ ರೀತಿಯಾಗಿ ಯಾವುದೇ ಜ್ಞಾನವಿದ್ದರೂ ಕೂಡ ಅದು ಆಕಸ್ಮಿಕವಾದ ಜ್ಞಾನವಾಗಿ ಇರುವುದಿಲ್ಲ. ಹೇಗೋ ಹಾಗೆ ಆತ್ಮವಿದ್ಯೆಯಿಂದ ಉಂಟಾಗಬೇಕಾದ ಜ್ಞಾನವು ಕೂಡ ಆಕಸ್ಮಿಕವಾಗಿ ಆಗೋದಿಲ್ಲ. ಹಾಗಾದರೆ ಏನು ಮಾಡಲಿ ಸರ್? ಭಗವದ್ಗೀತೆಯ 18 ಅಧ್ಯಾಯಗಳು ಆಗೋವರೆಗೂ ಅದು ಏನು ಹೇಳ್ತದೆ ಅಂತ ಕೇಳ್ತಾ ಹೋಗೋಣ. ಏನು ಸರ್
ನಾವು ಎಷ್ಟು ಸಲ ಕೇಳಿವಿ ಸರ್ ಭಗವದ್ಗೀತೆ ಕೇಳಲಿಲ್ಲ ಅಂತ ಯಾರು ಹೇಳಾರೆ? ಭಜಗೋವಿಂದನಲ್ಲಿ ಆಚಾರ್ಯರು ಹೇಳಿದ್ದೇನೋ, ಭಗವದ್ಗೀತಾ ಕಿಂಚಿತಧೀತ ಗಂಗಾ ಜಲಲ್ಲವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಕಿಂಚಿತ್ ಅಧೀತಂ ಅಸ್ತಿ ಕಿಲ. ಪ್ರಶ್ನೆ ಹಾಕ್ತಾರೆ ಭಗವದ್ಗೀತೆಯಲ್ಲಿ. ಯಾರು? ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ಭಗವದ್ಗೀತೆ 100 ಸಲ ಓದಿನಿ ಸರ್ ನಾನು. 100 ಮಂದಿ ಬರೆದಿರೋ ಭಗವದ್ಗೀತೆಯನ್ನು ಓದಿದ್ದೀನಿ ಸರ್ ನಾನು. 100 ಮಂದಿ ಯಾವ್ಯಾವ ದೃಷ್ಟಿಕೋನಗಳೆಲ್ಲ ಹೇಳಿದಿರೋ ಅಷ್ಟೂ ದೃಷ್ಟಿಕೋನಗಳು ನನ್ನ ಮಸ್ತಕದಲ್ಲಿ ಉಳಿದು ಬಿಟ್ಟಿದೆ ಸರ್. ಇಷ್ಟೆಲ್ಲ ನಾವು ಹೇಳ್ತೀವಿ. ಜೊತೆಗೆ ಇನ್ನೊಂದು, 100ರಲ್ಲಿ ನೀವು ಹೇಳೋದು 101ನೇದಾಗತ್ತೆ ಸರ್ ನನಗೆ. ಆವಾಗ ಭಜಗೋವಿಂದಮ್ಲೆ ಹೇಳಿರುವಂಥ ಆಚಾರ್ಯರ ಶಬ್ದ ಏನು ಗೊತ್ತಾ? 101 ಸಲ ಓದಿದ್ದಿ, 101 ಗ್ರಂಥಗಳು ಓದಿದ್ದಿ ಅಂತ ಹೇಳ್ತಾ ಇದ್ದಿ. ಆದರೆ ಅದರಲ್ಲೇ ತಾತ್ಪರ್ಯ ಕಿಂಚಿತ್ ನ ಅಧೀತ, ಸ್ವಲ್ಪೂ ತಿಳಿದಿಲ್ಲ. ಅಯ್ಯಪ್ಪ, ಏನು ಸರ್ 101 ಜನ ಮಾತಾಡಿದ್ದನ್ನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪೂ ತಿಳಿದಿಲ್ಲ ಅಂತ ಮಾತಾಡ್ತಿರಲ್ಲ. ಎಸ್ ಬಾಸ್, ಹೇಗೆ ಹೇಳ್ತೀರಾ? ಕೂತ್ಕೋ, 18 ಅಧ್ಯಾಯ ಕೂತ್ಕೋ, ನಾ ಹೇಳ್ತೀನಿ. ಈಗ ನಾ ಕೇಳಿನಿ ಸರ್, ನೀ ಕೇಳಿಲ್ಲ ಅಂತ ಮಾತಾಡ್ತಾ ಇಲ್ಲ. ನಿನಗೇನು ತಿಳಿಬೇಕಾಗಿತ್ತು ಅದು ತಿಳಿದಿಲ್ಲ, ಆದ್ದರಿಂದ ಕೂತ್ಕೋ. ನಮ್ಮ ಯೋಗಾಸನ ಮಾಸ್ತರ್ ಹೇಳೋ ಕಾಲಕ್ಕೆ ನನಗೆ ಬಗ್ಲಿಕ್ಕೆ ಆಗೋಲ್ದು ಸರ್. ಇಲ್ಲಿ ಇಷ್ಟೇ ಬಗ್ಲಿಕ್ಕಾಗತ್ತೆ, ಇನ್ನು ಸ್ವಲ್ಪ ಆಗ್ತಾ ಇಲ್ಲ ಸರ್. 1 ತಿಂಗಳು ಟ್ರೈ ಮಾಡು, ಆಗ್ತದ ಅಂತ ಹೇಳಿದ್ರು. ಆಗ್ತಾ ಇಲ್ಲ ಸರ್. ಇನ್ನೊಂದು ತಿಂಗಳು ಟ್ರೈ ಮಾಡು, ಇನ್ನು ಟ್ರೈ ಮಾಡು ಸರ್. ಈಗ ಆರಾಮಾಗಿ ಬಗ್ತೀನಿ ಸರ್, 2 ಕಾಲನ್ನು ಮುಟ್ಬಿಡ್ತೀನಿ ಸರ್ ನಾನು. ಆಗಿದೆಯೋ ಇಲ್ಲ? ಹಾಗೆ ಇದು ಕೂಡ ಹಾಗೆ. ತಿಳಿದೇನು ಸರ್. ಉಪನಿಷತ್ ಮಾತಾಡ್ತದೆ ಒಂದು ಕಡೆಗೆ, ನೀ ಏನು ತಿಳಿದಿದ್ದಿ ಅಂತ ಹೇಳ್ತೀಯೋ ಆ ತಿಳಿದುಕೊಳ್ಳಬೇಕಾಗಿರೋದು ಸಾಕಾಗಿಲ್ಲ, ಇನ್ನೂ ತಿಳ್ಕೊ ಅಂತ ಹೇಳ್ತದೆ. ಅವಾಗೊಂದು ಪ್ರಶ್ನೆ ಬರ್ತದೆ, ಹಾಗಾದರೆ ನೀವು ಹೇಳಿಬಿಟ್ರೆ ತಿಳಿತದೋ? ಅದನ್ನು ತಿಳಿದ ಮೇಲೆ ಕೇಳು. ನಾ ಏನು ಹೇಳ್ತೀನಿ ಅದನ್ನು ನಾನು ಹೇಳಿದ ಮೇಲೆ ನೀ ತಿಳ್ಕೊಂಡ್ಮೇಲೆ ಹೇಳು. ತಿಳಿತು ಇಲ್ಲ ಅಂತೇಳಿ ನೀ ಹೇಳು, ನಾ ಹೇಳೋದಿಲ್ಲ. ಅದನ್ನು ನೀನೇ ಹೇಳಬೇಕು. ಈ ರೀತಿಯಾಗಿ ಭಗವದ್ಗೀತೆಯ ಪರಿಚಯ 3 ದಿವಸ ಆಗಿದೆ. ಮುಗಿತಾ ಅಂಥೇಳಿ ನನಗೂ ಗೊತ್ತಿಲ್ಲ. ನಾಳೆ ಇಲ್ಲಿ ಕೂತ್ಕೊಂಡಾಗ ಗೊತ್ತಾಗತ್ತೆ ಏನಂಥೇಳಿ. ಅಲ್ಲಿವರೆಗೂ ವೆಯ್ಟ್ ಮಾಡಂತೆ. ಓಂ ಜಯ ಭಗವದ್ಗೀತೆ ಮಾತೆ, ಜಯ ಭಗವದ್ಗೀತೆ. ಈಗ ನಿಮ್ಮಲ್ಲಿ ಎಲ್ಲರೂ ಈ ಕರಪತ್ರ ರೆಡಿ ಮಾಡ್ಕೊಂಡಿದ್ದೀರೋ ಅಥವಾ ಪುಸ್ತಕದಲ್ಲಿ ನಿಮ್ಮ ಹತ್ರ ಇದೆಯೋ? ಅಂದರೆ ಯಾರ್ಯಾರ ಹತ್ರ ಇದೆ ಪುಸ್ತಕದಲ್ಲಿದ್ದರೆ, ಅರ್ಥಾತ್ ನನಗೆ ಈ ಮ್ಯಾಟರ್ ನಿಮ್ಮ ಹತ್ರ ಇದ್ದರೆ 2 ದಿವಸ ನಾನು ಹೇಳಿದ್ದೀನಿ. ಈಗ ಹೇಳ್ಕೊಡ್ಬೇಕು, ದಾಟಿ ನನ್ನ ಜೊತೆಗೆ ಹೇಳಲಿಕ್ಕೆ ನಿಮಗೆ ಬರ್ತದೋ ಅನ್ನೋಂಥದ್ದು ಬೇಕು. ಆಗುತ್ತಾ? ಆಗತ್ತಾ? ಹಾಗಾದರೆ ಅಲ್ಲಿ ನಾ ಹೇಳ್ತಾ ಹೋಗ್ತೀನಿ, ನನ್ನ ಜೊತೆಗೆ ಹೇಳ್ತಾ ಹೋಗ್ರಿ. ಪ್ರಾಕ್ಟೀಸ್ ಆಗಿಬಿಡ್ತದೆ. ದಿವಸ ಅಷ್ಟೇ ಹೇಗೆ ಧ್ಯಾನ ಶ್ಲೋಕ ಹೇಳಿದ್ವಿ ಹಾಗೆ ಇದು ಕೂಡ ಎಲ್ಲರೂ ಒಟ್ಟಿಗೆ ಹೇಳ್ತಾ ಹೋಗೋಣ. ಓಕೆನಾ? ಓಂ ಜಯ భగవద్గీతే మాత. హరి ఓం. అమ్మ మ్యూట్ చేసుకొని సేయండి. ఓం జయ భగవద్గీతే మాతే, జయ భగవద్గీతే. హరిహియ కమల విహారిణి, హరిహియ కమల విహారిణి, సుందర సుపునీతే. ఓం జయ భగవద్గీతే. కర్మ సుమర్మ ప్రకాశిని, కామాసక్తి హర దేవి, కామాసక్తి హర. తత్వజ్ఞాన వికాసిని, తత్వజ్ఞాన వికాసిని, విద్యా బ్రహ్మపరా.
ಓಂ ಜಯ ಭಗವದ್ಗೀತೆ ನಿಶ್ಚಲ ಭಕ್ತಿ ವಿಧಾಯಿನಿ ನಿರ್ಮಲ ಮಲಹಾರಿ ದೇವಿ ನಿರ್ಮಲ ಮಲಹಾರಿ ಶರಣ ರಹಸ್ಯ ಪ್ರದಾಯಿನಿ ಶರಣ ರಹಸ್ಯ ಪ್ರದಾಯಿನಿ सब विधि सुखकारी ಓಂ ಜಯ ಭಗವದ್ಗೀತೆ ರಾಗ ದ್ವೇಷ ವಿದಾರಿಣಿ ಕಾರಿಣಿ ಮೋದ ಸದಾ ದೇವಿ ಕಾರಿಣಿ ಮೋದ ಸದಾ ಭವ ಭಯ ಹಾರಿಣಿ ತಾರಿಣಿ ಭವ ಭಯ ಹಾರಿಣಿ ತಾರಿಣಿ ಪರಮಾನಂದ ಪ್ರದಾ ಓಂ ಜಯ ಭಗವದ್ಗೀತೆ ಆಸುರ ಭಾವ ವಿನಾಶಿನಿ ನಾಶಿನಿ ತಮರಜನಿ ದೇವಿ ನಾಶಿನಿ ತಮರಜನಿ ದೈವಿ ಸದ್ಗುಣದಾಯಿನಿ ದೈವಿ ಸದ್ಗುಣದಾಯಿನಿ ಹರಿರಸಿಕಾ ಸಜನಿ ಓಂ ಜಯ ಭಗವದ್ಗೀತೆ समता त्याग सिखावनी हरिमुख की वाणी देवी हरिमुख की वाणी सकल शास्त्र की स्वामिनी सकल शास्त्र की स्वामिनी श्रुतियों की रानी ओम जय भगवद्गीते दया सुधा बरसावनी मातु कृपा कीजय देवी मातु कृपा कीजय हरिपद प्रेम दान कर हरिपद प्रेम दान कर अपनो कर लीजय ओम जय भगवद्गीते जय भगवद्गीते माते जय भगवद्गीते हरिहिय कमल विहारिणि हरिहिय कमल विहारिणि सुंदर सुपुनीते ओम जय भगवद्गीते ओम जय भगवद्गीते ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಹರಿ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜೈ ಧನ್ಯವಾದ ಹರಿ ಓಂ